ಜೋರಾದ ಮಳೆಯಿಂದ ನನ್ನ ಜೀವನ ಹಾಳಾಗಿ ಹೋಗಿತ್ತು. ನಾನು ಯಾವ ರೀತಿಯಲ್ಲಾದರೂ ಮೀಟಿಂಗ್ಗಾಗಿ ಬೆಂಗಳೂರಿಂದ ಬಾಂಬೆಗೆ ಹೋಗಬೇಕಾಗಿತ್ತು. ಜೋರಾಗಿ ಸುರಿದ ಮಳೆಯಿಂದಾಗಿ ಎಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದವು. ನಾನು ಉಪಾಯವಿಲ್ಲದೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಯಿತು. ಬಾಂಬೆಗೆ ಟಿಕೆಟನ್ನು ಅರ್ಜೆಂಟಾಗಿ ಖರೀದಿ ಮಾಡಿದೆ. ಆದ್ದರಿಂದ ನನಗೆ ಎಕಾನಮಿ ಕ್ಲಾಸ್ನಲ್ಲಿ ಟಿಕೆಟ್ ದೊರೆಯಿತು. ಒಂದು ವೇಳೆ ನನಗೆ ಮೀಟಿಂಗ್ ಇಲ್ಲದಿದ್ದರೆ ಎಂದು ನಾನು ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡುತ್ತಿರಲಿಲ್ಲ. ಈಗಲೂ ಟ್ರೇನ್ ಬರಲು ಅರ್ಧ ಗಂಟೆ ಬಾಕಿ ಇತ್ತು. ನನ್ನ ಕಾರ್ ಡ್ರೈವರ್ ನನಗೆ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಹೋಗಿದ್ದ. ಆದ್ದರಿಂದ ನಾನು ಸ್ಟೇಷನ್ನಲ್ಲೇ ಕುಳಿತುಕೊಂಡಿದ್ದೆ ಮತ್ತು ರಾತ್ರಿ 2 ಗಂಟೆಗೆ ಟ್ರೇನ್ ಇತ್ತು. 5 ನಿಮಿಷ ಮಾತ್ರ ಟ್ರೇನ್ ಇಲ್ಲಿ ನಿಲ್ಲುತ್ತಿತ್ತು. ದಿನ ಇರೋದಕ್ಕಿಂತ ಹೆಚ್ಚು ಜನರು ಇವತ್ತು ಸ್ಟೇಷನ್ನಲ್ಲಿದ್ದರು. ಬೇರೆ ದಿನಗಳಲ್ಲಿ ಬಹುಶಃ ಒಂದೆರಡು ಪ್ರಯಾಣಿಕರು ಮಾತ್ರ ಇರುತ್ತಿದ್ದರು. ಈಗಲೂ ಜೋರಾಗಿ ಮಳೆ ಬೀಳುತ್ತಿತ್ತು. ಆಗ ಒಂದು ಹುಡುಗಿ ಸ್ಟೇಷನ್ ಒಳಗೆ ಬರುತ್ತಿರುವುದನ್ನು ನೋಡಿದೆ. ವಿಚಿತ್ರವೇನೆಂದರೆ ಅವಳು ತನ್ನ ಮುಖವನ್ನೊಂದು ಶಾಲ್ನಿಂದ ಹೊದ್ದುಕೊಂಡಿದ್ದಳು. ಅವಳು ಮಳೆಯಿಂದ ಒದ್ದೆಯಾಗಿದ್ದಳು. ಹೆದರಿಕೊಂಡು ಆ ಕಡೆ ಈ ಕಡೆ ನೋಡುತ್ತಿದ್ದಳು. ನಾನು ಕುಳಿತುಕೊಂಡ ಬೆಂಚ್ ಖಾಲಿ ಇತ್ತು. ನನ್ನ ಪಕ್ಕದ ಬೆಂಚಿನಲ್ಲಿ ತುಂಬ ಜನ ಹುಡುಗರು ಕುಳಿತುಕೊಂಡಿದ್ದರು. ಅವಳು ಕುಳಿತುಕೊಳ್ಳಲು ಜಾಗವನ್ನು ಹುಡುಕುತ್ತಿದ್ದಳು. ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಅವಳು ಸುತ್ತಲೂ ಕಣ್ಣಾಡಿಸಿದಾಗ ನಾನು ಕುಳಿತುಕೊಂಡ ಬೆಂಚಿನಲ್ಲಿ ಜಾಗ ಖಾಲಿ ಇರುವುದನ್ನು ನೋಡಿ ನಿಧಾನವಾಗಿ ನಾನು ಕುಳಿತ ಬೆಂಚಿನ ಕಡೆ ಬರತೊಡಗಿದಳು. ಬಂದು ಒಂದು ಬದಿಗೆ ಕುಳಿತಳು. ಆಗ ತಕ್ಷಣ ಅವಳು ಮೊಬೈಲನ್ನು ಹೊರತೆಗೆದು ಏನೇನೋ ಟೈಪ್ ಮಾಡತೊಡಗಿದಳು. ಈಗ ನಾನು ಅವಳನ್ನು ಒಮ್ಮೆ ನೋಡಿದಾಗ ಅವಳ ಸುಂದರವಾದ 2 ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು. ನಂತರ ನಾನು ನನ್ನ ದೃಷ್ಟಿಯನ್ನು ಬದಲಿಸಿದೆ. ಸ್ವಲ್ಪ ಹೊತ್ತಿನ ನಂತರ ಅವಳು ಹೇಳಿದಳು, ಹುಡುಗ ಇಲ್ಲಿ ಕೇಳು. ಅವಳು ಕರೆಯುತ್ತಿರುವ ರೀತಿ ನನಗೆ ತುಂಬ ವಿಚಿತ್ರವೆನಿಸಿತು. ನಾನು ಹಿಂತಿರುಗಿ ಅವಳ ಕಡೆ ನೋಡಿದಾಗ ಮುಂಬೈ ಟ್ರೈನ್ ಯಾವಾಗ ಬರುತ್ತದೆ ಎಂದು ಕೇಳಿದಳು. ಆಗ ನಾನು ಅರ್ಧ ಗಂಟೆಯಲ್ಲಿ ಬರಬಹುದು ಎಂದು ಹೇಳಿದೆ. ಅವಳು ಮತ್ತೆ ಹೇಳಿದಳು, ನನ್ನ ಕರ್ಮ, ಈ ಟ್ರೈನ್ ಯಾವತ್ತೂ ಮೊದಲೇ ಬರುವುದೇ ಇಲ್ಲ. ಅವಳ ಈ ಮಾತು ಕೇಳಿ ನಾನು ಏನು ಉತ್ತರ ನೀಡಲಿ? ಒಂದು ಮಳೆಯ ಕಾರಣದಿಂದ ನಾನು ಎಷ್ಟೊಂದು ದೀರ್ಘ ಪ್ರಯಾಣ ಮಾಡಬೇಕಾಗುತ್ತಿದೆ. ನನಗೆ ಈ ಪ್ರಯಾಣದ ಬಗ್ಗೆ ಯೋಚಿಸಿದರೆ ತುಂಬ ಚಿಂತೆಯಾಗುತ್ತಿದೆ. ಆನಂತರ ಅವಳು ಕೇಳಿದಳು, ನಿಮ್ಮ ಬೋಗಿ ನಂಬರ್ ಎಷ್ಟು? ನಾನು ಟಿಕೆಟ್ ನಂಬರ್ ಸರಿಯಾಗಿ ನೋಡಿರಲಿಲ್ಲ. ನಾನು ಅವಳಿಗೆ ಕೇಳಿದೆ, ಏಕೆ, ನಿಮಗೆ ಏನಾಗಬೇಕು? ಆಗ ಅವಳು ಹೇಳಿದಳು, ನಿಮ್ಮ ನಂತರ ನಾನು ಟಿಕೆಟ್ ಖರೀದಿಸಿದ್ದೇನೆ. ನನಗೆ ನಿಮ್ಮ ಮತ್ತು ನನ್ನ ಬೋಗಿಯ ನಂಬರ್ ಒಂದೇ ಅಥವಾ ಬೇರೆ ಎಂದು ನೋಡಬೇಕಾಗಿತ್ತು. ನಾನು ಸ್ವಲ್ಪ ಬೇಸರಿಸಿಕೊಂಡು ಟಿಕೆಟ್ ನಂಬರ್ ಹೊರತೆಗೆಯುತ್ತಾ ಬೋಗಿ ಮತ್ತು ಸೀಟ್ ನಂಬರ್ 2 ಕೇಳಿದೆ. ಅವಳು ತನ್ನ ಟಿಕೆಟ್ ಚೆಕ್ ಮಾಡಿ ಹೇಳಿದಳು, 2 ಒಂದೇ ಬೋಗಿ ಎಂದು ಹೇಳಿದಳು. ನಮ್ಮ ಸೀಟ್ ಸಹ ಒಂದೇ ಕಡೆ ಇದೆ. ನಾನು ಅವಳ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನನ್ನ ಮೊಬೈಲ್ ತೆಗೆದು ಅಮ್ಮನಿಗೆ ಫೋನ್ ಮಾಡಿ ಮಾತನಾಡತೊಡಗಿದೆ. ಫೋನ್ನಲ್ಲಿ ಮಾತನಾಡುತ್ತಾ ಯಾವಾಗ ಟ್ರೇನ್ ಬಂತೋ ಗೊತ್ತಾಗಲಿಲ್ಲ. ನಾನು ಹಾಗೆ ಮಾತನಾಡುತ್ತಾ ಒಂದು ಚಹಾದ ಅಂಗಡಿಗೆ ಹೋದೆ. ಚಹಾ ಕುಡಿಯತೊಡಗಿದೆ. ಅಮ್ಮನೊಂದಿಗೆ ಮಾತಿನಲ್ಲಿ ತೊಡಗಿದಾಗ ಟ್ರೇನ್ ಬಂದು ನಿಂತಿತ್ತು. ನನ್ನ ಅಮ್ಮನೂ ಸಹ ತುಂಬ ಮಾತನಾಡುತ್ತಿದ್ದರು. ಫೋನ್ನಲ್ಲಿ ಅವರು ಯಾವ್ಯಾವ ಕತೆ ಹೇಳುತ್ತಿದ್ದರೋ ಗೊತ್ತಿಲ್ಲ. ನೀನು ಅಲ್ಲಿ ಹೋಗಿ ಅದು ಇದು ತಿನ್ನಬೇಡ, ನೀನು ತಿನ್ನುವುದರಲ್ಲಿ ಹೊಟ್ಟೆ ಬಾಕ ಎಂದು ನನಗೆ ಗೊತ್ತು ಎಂದು ಅಮ್ಮ ಹೇಳುತ್ತಿದ್ದಳು. ನಾನು ಚಹಾ ಕುಡಿಯುತ್ತಿದ್ದೆ. ಜೊತೆಗೆ ಅಮ್ಮನಿಗೆ ಸಮಾಧಾನ ಕೂಡ ಮಾಡುತ್ತಿದ್ದೆ. ನಾನು ಉಲ್ಟಾಪಲ್ಟಾ ಆ ರೀತಿ ಏನೂ ತಿನ್ನುವುದಿಲ್ಲ ಎಂದು ಹೇಳುತ್ತಾ ಇದ್ದಾಗ ನನ್ನ ಬೆನ್ನ ಮೇಲೆ ಯಾರೋ ಹೊಡೆದರು. ನಾನು ಹಿಂತಿರುಗಿ ನೋಡಿದಾಗ ಆ ಹುಡುಗಿ ನಿಂತಿದ್ದಳು ಮತ್ತು ಹೇಳಿದಳು, ನೀನೇನು ಬುದ್ಧುನಾ? ನಿನಗೇನು ಹೋಗಲು ಇಷ್ಟ ಇಲ್ವಾ? ಅವಳ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಆಶ್ಚರ್ಯವಾಗಿದ್ದು ಏಕೆಂದರೆ ಅವಳನ್ನು ನೋಡಿ ಅಲ್ಲ, ಟ್ರೇನ್ ಬಂದು ಈಗ ಹೋಗುವ ಹಾರ್ನ್ ಹೊಡೆಯುತ್ತಿತ್ತು. ನಾನು ಪಟಪಟ ಬ್ಯಾಗನ್ನು ಎತ್ತಿಕೊಂಡು ಜೋರಾಗಿ ನಡೆಯುತ್ತಾ ಟ್ರೇನನ್ನು ಹತ್ತಿಕೊಂಡೆ. ಆ ಹುಡುಗಿಯು ನನಗೆ ಹೇಳಿ ಮೊದಲೇ ಟ್ರೇನನ್ನು ಹತ್ತಿಕೊಂಡಿದ್ದಳು. ನಾನು ಹೋಗಿ ಸೀಟಿನಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಮೊದಲೇ ಆ ಹುಡುಗಿ ಸೀಟಿನಲ್ಲಿ ಕುಳಿತುಕೊಂಡಿದ್ದಳು. ನಾವು ಕುಳಿತಲ್ಲಿ ನನ್ನ ಮತ್ತು ಅವಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆಗ ಅವಳು ಹೇಳಿದಳು, ನನ್ನ ಜೀವನದಲ್ಲಿ ನಿನ್ನಂಥ ತಲೆಕೆಟ್ಟ ಮನುಷ್ಯನನ್ನು ನಾನು ಎಂದೂ ನೋಡಲಿಲ್ಲ. ಒಂದು ವೇಳೆ ನಾನು ನಿನಗೆ ಹೇಳದಿದ್ದರೆ ಟ್ರೇನ್ ಹೊರಟು ಹೋಗುತ್ತಿತ್ತು. ಅನಂತರ ನೀನೇನು ಮಾಡುತ್ತಿದ್ದೆ? ಆನಂತರ ನಾನು ಅವಳಿಗೆ ಧನ್ಯವಾದ ಹೇಳಿದೆ. ನಾನು ಹೇಗಿದ್ದರೂ ತೆಗೆದುಕೊಟ್ಟುಕೊಳ್ಳುವ ಹುಡುಗನಾಗಿದ್ದೆ. ಹುಡುಗಿಯರೊಂದಿಗೆ ನಾನು ಹೆಚ್ಚು ಮಾತನಾಡುತ್ತಿರಲಿಲ್ಲ. ನನ್ನ ಫೋಕಸ್ ಎಲ್ಲವೂ ನನ್ನ ಬಿಸ್ನೆಸ್ ಕಡೆಗೆ ಇತ್ತು. ನನ್ನ ಜೀವನ ಮತ್ತು ನನ್ನ ಕರಿಯರ್ ಸಲುವಾಗಿ ನಾನು ತುಂಬ ಸೀರಿಯಸ್ ಆಗಿದ್ದೆ. ನನಗೆ ನನ್ನ ಜೀವನದಲ್ಲಿ ಅಸ್ತವ್ಯಸ್ತವಾಗಿರುವುದು ನಿಜವಾಗಲೂ ಇಷ್ಟವಾಗುತ್ತಿರಲಿಲ್ಲ. ನಾನು ಶಿಸ್ತಿಗೆ ತುಂಬ ಪ್ರಾಮುಖ್ಯತೆ ನೀಡಿದ್ದೆ. ಬಾಯ್ಬಡುಕಿ ಹುಡುಗಿಯರೆಂದರೆ ನನಗೆ ಇಷ್ಟವಾಗುತ್ತಿರಲಿಲ್ಲ. ಈಗ ರಾತ್ರಿ 2 ಗಂಟೆಯಾಗಿತ್ತು. ಇದೇ ಸರಿಯಾದ ಸಮಯವೆಂದು ನಾನು ಮಲಗಲು ಶುರು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಹುಡುಗ ಮೊಟ್ಟೆಯ ಬಾಕ್ಸೊಂದನ್ನು ಎತ್ತಿಕೊಂಡು ಟ್ರೇನಿನಲ್ಲಿ ಕೂಗುತ್ತಾ ಮುಂದೆ ಬಂದನು. ಇಂದು ಮೊದಲ ಬಾರಿಗೆ ನಾನು ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದೆ. ನನ್ನ ಜೀವನದಲ್ಲಿ ತುಂಬ ಕಡಿಮೆ ಬಾರಿ ನಾನು ಟ್ರೈನ್ನಲ್ಲಿ ಪ್ರಯಾಣಿಸಿದ್ದೆ. ಆ ಹುಡುಗ ನಾವು ಇರುವ ಸ್ಥಳವನ್ನು ಕ್ರಾಸ್ ಮಾಡಿ ಹೋಗುತ್ತಿದ್ದಾಗ ಆ ಹುಡುಗಿ ಅವನನ್ನು ಕರೆದಳು. ಮೊಟ್ಟೆ ಹುಡುಗ ಬಾಯಿಲಿ ಎಂದು ಕರೆದು ಅವನಿಂದ ಮೊಟ್ಟೆಯನ್ನು ಖರೀದಿಸಿದಳು. ಪರ್ಸ್ನಲ್ಲಿ ಹಣಕ್ಕಾಗಿ ಹುಡುಕಾಡಿದಾಗ ಅವಳಿಗೆ ಹಣ ಸಿಗಲಿಲ್ಲ. ಆಗ ನನ್ನಲ್ಲಿ ಕೇಳಿದಳು, ನಿಮ್ಮಲ್ಲಿ 2000 ಚೇಂಜ್ ಇದೆಯಾ ಎಂದು. ಆಗ ನಾನು ಇಲ್ಲ ಎಂದು ತಲೆ ಆಡಿಸಿದೆ. ಆಗ ಅವಳು ಹೇಳಿದಳು, ಒಂದು ಕೆಲಸ ಮಾಡಿ, ನನಗೆ 50 ರೂಪಾಯಿಯನ್ನು ಕೊಡಿ. ನಾನು ಬಾಂಬೆ ತಲುಪಿದ ಮೇಲೆ ನಿಮಗೆ ಅದನ್ನು ಹಿಂತಿರುಗಿಸುತ್ತೇನೆ.
ಯಾಕೋ ಗೊತ್ತಿಲ್ಲ, ಈ ಅಪರಿಚಿತ ಹುಡುಗಿ ನನ್ನೊಂದಿಗೆ ಇಷ್ಟೊಂದು ಫ್ರೆಂಡ್ಲಿ ಹೇಗಿರುತ್ತಾಳೆ. ನಾನು ನನ್ನ ಪರ್ಸನ್ನು ಹೊರತೆಗೆದು 50 ರೂಪಾಯಿ ನೋಟನ್ನು ಅವಳಿಗೆ ನೀಡಿದೆ. ಅವಳು ಮೊಟ್ಟೆ ಹುಡುಗನಿಗೆ ಹಣ ಕೊಟ್ಟು ಅವನಿಂದ ಮೊಟ್ಟೆಯನ್ನು ತೆಗೆದುಕೊಂಡಳು. ಒಂದು ಮೊಟ್ಟೆಯನ್ನು ನನಗೂ ಕೊಟ್ಟಳು. ನಾನು ಬೇಡವೆಂದು ತಲೆಯಾಡಿಸಿದೆ. ಬೇಡ, ನನಗೆ ಅದರ ಅಗತ್ಯವಿಲ್ಲ ಎಂದು ಹೇಳಿದೆ. ಅಗತ್ಯವಿಲ್ಲ ಹಾಗಂದರೆ ಏನರ್ಥ? ಹೊರಗಡೆ ಎಷ್ಟೊಂದು ಚಳಿ ಇದೆ ನೋಡಿದ್ದೀಯೇನು? ಈ ಚಳಿಯ ದಿನಗಳಲ್ಲಿ ಮನುಷ್ಯನಿಗೆ ಬೇಯಿಸಿದ ಮೊಟ್ಟೆಯ ಅಗತ್ಯವಿದೆ ಎಂದು ನನ್ನ ಅಜ್ಜಿ ಹೇಳುತ್ತಿದ್ದಳು. ಆಗ ನಾನು ಹೇಳಿದೆ, ನನಗೆ ನಿದ್ದೆ ಬರುತ್ತಿದೆ, ನಾನು ಮಲಗುತ್ತೇನೆ. ಆಗ ಆ ಹುಡುಗಿ ಹೇಳಿದಳು, ನಾನೆಲ್ಲಿ ಬೇಡ ಅಂದೆ, ನಿನ್ನನ್ನು ನೋಡಿದರೆ ಬುದ್ದು ಹಾಗೆ ಕಾಣುತ್ತೀಯ. ಯಾವುದೋ ಹುಡುಗಿಯೆಂದೇ ಹೋಗಿ ಅವಳಿಂದ ಮೋಸ ಹೋಗಿ ಈ ರೀತಿ ಆಡುತ್ತಿದ್ದೆ ಎಂದು ನನಗೆ ಅನ್ನಿಸುತ್ತಿದೆ. ರಿಯಲ್ ಪ್ರೇಮಿಯ ಥರ ಕಾಣುತ್ತಿದ್ದೆ. ನಿಜ ಹೇಳು, ಯಾವ ಹುಡುಗಿಯಿಂದ ಮೋಸ ಹೋಗಿದ್ದೀಯಾ? ಅವಳ ಈ ರೀತಿಯ ಮಾತಿನಿಂದ ನಿಜವಾಗಲೂ ನನಗೆ ಸಿಟ್ಟು ಬಂದಿತ್ತು. ಆಗ ನಾನು ಹೇಳಿದೆ, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ. ಇಲ್ಲಿಗೆ ಬಂದು ಕುಳಿತಾಗಿನಿಂದ ಎಷ್ಟೊಂದು ಮಾತನಾಡುತ್ತಿದ್ದೀಯಾ? ನಾನು ನಿಮಗೆ ಏನಾದರೂ ಕೇಳಿದ್ನಾ? ನೀವು ಒಬ್ಬಂಟಿಯಾಗಿ ಏಕೆ ಪ್ರಯಾಣ ಮಾಡುತ್ತಿದ್ದೀರಿ ಎಂದು? ನಾನು ಹೀಗೆ ಕಟ್ಟುನಿಟ್ಟಾಗಿ ಮಾತನಾಡಿದ್ದರಿಂದ ಅವಳು ಸ್ವಲ್ಪ ಗಾಬರಿಯಾದಂತೆ ಕಂಡಳು ಮತ್ತು ಹೇಳಿದಳು, ಮೆಣಸಿನಕಾಯಿ ತಿಂದ ಹಾಗೆ ಏಕೆ ಮಾತಾಡ್ತಾ ಇದ್ದೀಯಾ? ಮನುಷ್ಯ ಸಿಟ್ಟು ಮಾಡಿಕೊಳ್ಳದೆ ಆರಾಮಾಗಿ ಸಹ ಮಾತನಾಡಬಹುದು. ನಾನು ನಿನ್ನ ತಲೆಯ ಮೇಲೆ ಬಂದೂಕಿಟ್ಟು ಕೇಳಿದ್ನಾ? ನಿನಗೆ ಹೇಳಲು ಮನಸ್ಸಿಲ್ಲವೆಂದರೆ ಹೇಳುವುದು ಬೇಡ ಬಿಡು. ಮೊಟ್ಟೆ ತಿನ್ನಲು ಇಷ್ಟವಿಲ್ಲವೆಂದರೆ ಬೇಡ ಬಿಡು ಎಂದು ಹೇಳಿ ತನ್ನ ತಲೆಗೆ ಬ್ಯಾಗ್ ಇಟ್ಟುಕೊಂಡು ಮಲಗಿದಳು. ಮತ್ತೆ ಅವಳು ಹೇಳಿದಳು, ಚಪ್ಪಲಿ ಹಾಕಿಕೊಂಡು ಮಲಗುವುದರಿಂದ ಹಾಸಿಗೆ ಮೇಲೆ ನಾಗರಹಾವು ಬರುತ್ತದೆ ಎಂದು ನನ್ನ ಅಜ್ಜಿ ಹೇಳಿದ್ದಳು. ಆದ್ದರಿಂದ ನನಗೆ ನಾಗರಹಾವನ್ನು ಕಂಡರೆ ತುಂಬ ಹೆದರಿಕೆ. ಆದ್ದರಿಂದ ದೇವರಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇನೆ, ದಯವಿಟ್ಟು ನಿಮ್ಮ ಶೂಗಳನ್ನು ತೆಗೆದು ಸೈಡಿಗಿಡಿ. ನಿಜವಾಗಲೂ ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ಆದರೆ ಯಾಕೆ ಇಷ್ಟು ಮಾತನಾಡುತ್ತಾಳೆ ಎಂದು ಗೊತ್ತಿಲ್ಲ. ನನಗೆ ಮಾತನಾಡು ಹುಡುಗಿಯರೆಂದರೆ ಅಲರ್ಜಿಯಾಗಿತ್ತು. ಆದ್ದರಿಂದ ನಾನು ಅವಳೊಂದಿಗೆ ವಾದ ಮಾಡುವುದನ್ನು ಬಿಟ್ಟೆ ಮತ್ತು ನಾನು ಶೂಗಳನ್ನು ಕಳಚಿ ಸೈಡಿಗೆ ಇಟ್ಟೆ. ನನ್ನ ಕಣ್ಣ ಮೇಲೆ ಕರ್ಚಿಪ್ಪನ್ನು ಇಟ್ಟು ನಾನು ಮಲಗಿಕೊಂಡೆ. ಆದರೆ ಮುಂದಿನ ಸ್ಟೇಷನ್ನಲ್ಲಿ ನನ್ನ ಮೇಲೆ ದೊಡ್ಡ ಬಿರುಗಾಳಿಯೇ ಬೀಸಬಹುದು ಎಂದು ನಾನು ಅಂದುಕೊಂಡಿರಲಿಲ್ಲ. ಸ್ಟೇಷನ್ ಬರುತ್ತಿದ್ದಂತೆ ಕೆಲವು ಪಡ್ಡೆ ಹುಡುಗರು ನಮ್ಮ ಬೋಗಿಯಲ್ಲಿ ನುಗ್ಗಿದರು. ಅವರ ಕೈಯಲ್ಲಿ ಪಿಸ್ತೂಲ್ ಇತ್ತು. ಟಿಕೆಟ್ ಚೆಕಿಂಗ್ ಆಫೀಸರ್ ತಡೆಯುವ ಪ್ರಯತ್ನ ಮಾಡಿದರು. ಆಗ ಅವರು ಅವನಿಗೆ ಹೇಳಿದರು, ನಾವು ಯಾರನ್ನು ಹುಡುಕುತ್ತಿದ್ದೇವೆ, ನಮ್ಮನ್ನು ತಡೆಯುವ ಪ್ರಯತ್ನ ಮಾಡಬೇಡ. ತಡೆಯುವ ಪ್ರಯತ್ನ ಮಾಡಿದರೆ ಗುಂಡೇಟು ಹೊಡೆಯುತ್ತೇನೆ. ನನ್ನ ಕಣ್ಣ ಮೇಲೆ ಇರುವ ಕರ್ಚಿಪ್ಪನ್ನು ತೆಗೆದು ನೋಡಿದಾಗ ಟಿಕೆಟ್ ಚೆಕಿಂಗ್ ಆಫೀಸರ್ ಹೇಳುತ್ತಿದ್ದರು, ನಾವು ನಿಮಗೆ ಒಂದೊಂದೇ ಕ್ಯಾಬಿನ್ಗೆ ಹೋಗಲು ಬಿಡಲು ಸಾಧ್ಯವಿಲ್ಲ. ಆಗ ಅವರು ಅವನಿಗೆ ಹೇಳಿದರು, ಒಂದು ವೇಳೆ ನೀನು ತಡೆಯುವ ಪ್ರಯತ್ನ ಮಾಡಿದರೆ ನಮ್ಮಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ. ಆಗ ನಾನು ಅವರನ್ನು ನೋಡುವುದರ ಬದಲು ಆ ಹುಡುಗಿಯನ್ನೇ ನೋಡುತ್ತಿದ್ದೆ. ತನ್ನ ಇಡೀ ಮುಖವನ್ನು ಮುಚ್ಚಿಕೊಂಡು ಹೆದರುತ್ತಾ ಕಿಟಕಿಯ ಕಡೆ ನೋಡುತ್ತಿದ್ದಳು. ನಾನು ಇನ್ನು ಸರಿಯಾಗಿ ನೋಡಿದಾಗ ಅವಳ ಶರೀರ ನಡುಗುತ್ತಿತ್ತು. ಅವಳನ್ನು ನೋಡಿದಾಗ ಅವಳು ಇಷ್ಟೊಂದು ಪುಕ್ಕಲುತನದ ಹುಡುಗಿ ಎಂದು ಅನ್ನಿಸುತ್ತಿರಲಿಲ್ಲ. ಆ ಹುಡುಗರು ನಮ್ಮ ಕ್ಯಾಬಿನಿಗೆ ಬಂದರು. ಅವರ ಜೊತೆ ಟಿಕೆಟ್ ಕಲೆಕ್ಟರ್ ಸಹ ಬಂದರು. ನಂತರ ಆ ಹುಡುಗರು ಹೇಳಿದ್ದರು, ಏ ಹುಡುಗಿ, ನಿನ್ನ ಮುಖ ತೋರಿಸು, ನಾವು ನಿನ್ನನ್ನು ಚೆಕ್ ಮಾಡಬೇಕು. ಇಲ್ಲ, ನಾನು ನನ್ನ ಮುಖವನ್ನು ಯಾರಿಗೂ ತೋರಿಸುವುದಿಲ್ಲ. ನಾನೇಕೆ ನನ್ನ ಮುಖವನ್ನು ನಿಮಗೆ ತೋರಿಸಬೇಕು? ಅನಂತರ ಅವರು ನನ್ನಲ್ಲಿ ಹೇಳಿದಳು, ಏನು ಅಂದರೆ ಕೇಳಿ, ನಾನು ಇವರಿಗೆ ನನ್ನ ಮುಖ ತೋರಿಸಬೇಕಂತೆ. ನಾನು ಆಶ್ಚರ್ಯಚಕಿತನಾಗಿ ಅವಳ ಕಡೆ ನೋಡಿದೆ. ಅವಳು ಏಕೆ ನನ್ನನ್ನು ಈ ರೀತಿ ಕರೆಯುತ್ತಿದ್ದಳು? ಮತ್ತೆ ಆ ಹುಡುಗಿ ಹೇಳಿದಳು, ಇವರು ನನ್ನ ಗಂಡ. ನನ್ನ ಗಂಡನಿಗೆ ದೊಡ್ಡ ದೊಡ್ಡ ಜನರ ಪರಿಚಯವಿದೆ. ಒಂದು ವೇಳೆ ನೀವು ನನಗೆ ಮುಖ ತೋರಿಸು ಎಂದು ಒತ್ತಾಯ ಮಾಡಿದರೆ ಅವರು ನಿಮ್ಮ ಮೇಲೆ ಕೇಸ್ ಹಾಕಬಹುದು. ನಾನಂತೂ ಆ ಚಾಲಾಕಿ ಹುಡುಗಿಯನ್ನು ನೋಡಿ ಹೆದರಿ ಹೋದೆ ಮತ್ತು ತಕ್ಷಣ ಅವಳು ತನ್ನ ಸೀಟಿನಿಂದ ಎದ್ದು ನನ್ನ ಬಳಿ ಬಂದು ಕುಳಿತುಕೊಂಡಳು. ಆಗ ನಾನು ಸಣ್ಣದಾಗಿ ಹೇಳಿದೆ, ಇದೆಂಥ ಅಧಿಕ ಪ್ರಸಂಗ ಎಂದಾಗ ಅವಳು ನನ್ನ ಕೈಯನ್ನು ಅದುಮಿ ಹಿಡಿದು ನನ್ನನ್ನು ದೈನ್ಯತೆಯಿಂದ ನೋಡಿದಳು. ಅವಳು ಹೇಳಿದ ಮಾತಿಗೆ ಹಾಂ ಎಂದು ಒಪ್ಪಿಕೊಳ್ಳುವುದರಿಂದ ನಾನೆಷ್ಟು ದೊಡ್ಡ ಬೆಲೆ ತೆರಬೇಕಾಗುತ್ತಿತ್ತು ಎಂದು ನನಗೆ ಗೊತ್ತಿರಲಿಲ್ಲ. ಹೌದು, ಇವಳು ನನ್ನ ಹೆಂಡತಿ. ನಾನು ಅವಳ ಮುಖವನ್ನು ನೋಡುವ ಅನುಮತಿ ನಿಮಗೆ ನೀಡುವುದಿಲ್ಲ. ಇದಾದ ಮೇಲೂ ನೀವು ನನ್ನ ಹೆಂಡತಿಗೆ ಮರ್ಯಾದೆ ನೀಡದೆ ಅವಳ ಮುಖವನ್ನು ನೋಡಲು ಪ್ರಯತ್ನಿಸಬೇಡಿ. ಆಗ ಆ ಹುಡುಗರು ಹೇಳಿದರು, ಹಿಂದಿನ 4 ಕ್ಯಾಬಿನ್ಗಳಲ್ಲೂ ಎಲ್ಲರನ್ನೂ ಚೆಕ್ ಮಾಡಿಕೊಂಡೇ ಬಂದಿದ್ದೇವೆ. ಅಲ್ಲಿರುವ ಯಾವ ಗಂಡನೂ ತನ್ನ ಹೆಂಡತಿಯ ಮುಖವನ್ನು ತೋರಿಸುವುದಿಲ್ಲ ಎಂದು ಹೇಳಲಿಲ್ಲ. ಒಂದು ವೇಳೆ ಅವಳು ಮಲಗಿದ್ದರೂ ಅವಳ ಮೇಲಿನ ಚಾದರವನ್ನು ತೆಗೆದು ತೋರಿಸಿದ್ದಾರೆ. ನಾವೊಂದು ಹುಡುಗಿಯನ್ನು ಹುಡುಕುತ್ತಾ ಬಂದಿದ್ದೇವೆ. ನಾವು ಆ ಹುಡುಗಿಯ ಅಣ್ಣಂದಿರು. ನಾವು ಅವಳನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಅವಳು ಇದೇ ಟ್ರೈನನ್ನು ಹತ್ತಿದ್ದಾಳೆ. ನೋಡು, ನಿನಗೆ ದೊಡ್ಡ ದೊಡ್ಡ ಮನುಷ್ಯರು ಗೊತ್ತಿದೆ ಎಂದಾದರೆ ನಮಗೂ ಸಹ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯವಿದೆ. ಏನೇ ಆದರೂ ಆ ಹುಡುಗಿಯನ್ನು ನಾವು ನೋಡೇ ಹೋಗುತ್ತೇವೆ. ಒಂದು ವೇಳೆ ಹುಡುಗಿ ನಮ್ಮ ತಂಗಿಯಾಗದಿದ್ದರೆ ನಾವು ಸುಮ್ಮನೆ ಇಲ್ಲಿಂದ ಹೊರಟು ಹೋಗುತ್ತೇವೆ. ಇದರಲ್ಲಿ ತಮಾಷೆ ಮಾಡುವಂಥ ಯಾವುದೇ ವಿಷಯವಿಲ್ಲ. ಈಗ ನನಗೆ ಗೊತ್ತಾಗಿತ್ತು ಆ ಹುಡುಗಿ ಮನೆಯಿಂದ ಓಡಿ ಬಂದಿದ್ದಳು ಎಂದು. ಆಗ ಆ ಹುಡುಗರಲ್ಲಿ ಒಬ್ಬ ಹುಡುಗ ಹೇಳಿದ, ನಮ್ಮನ್ನು ನೀನು ಏನು ಅಂತ ತಿಳ್ಕೊಂಡಿದ್ದೀಯಾ? ನಮ್ಮ ಕಣ್ಣಿಗೆ ಧೂಳೆರಚಿ ಓಡಿ ಹೋಗಲು ಪ್ರಯತ್ನಿಸಿದೆಯಾ? ಆಗ ಹುಡುಗಿ ನನ್ನ ಕೈ ಹಿಡಿದುಕೊಂಡು ಹೇಳಿದಳು, ಅಣ್ಣ, ಇವನು ನನ್ನ ಗಂಡ. ನಾನು ಇವರನ್ನು ಮದುವೆ ಮಾಡಿಕೊಂಡಿದ್ದೇನೆ. ಆ ಹುಡುಗಿಯ ಮಾತು ಕೇಳಿ ನನಗೆ ನನ್ನ ಜೀವವೇ ಹೋದಂತಾಯಿತು. ಆಗ ನಾನು ಹೇಳಿದೆ,
ಇಲ್ಲ ಇಲ್ಲ, ನಾನು ಆ ರೀತಿ ಏನೂ ಮಾಡಿಲ್ಲ. ನನ್ನ ಈ ಮಾತನ್ನು ಕೇಳಿ ಆ ಹುಡುಗಿ ಹೇಳಿದಳು, ನೀವೇಕೆ ಗಾಬರಿಯಾಗುತ್ತಿದ್ದೀರಿ? ಏನು ನಡೆಯಬೇಕೋ ಅದು ನಡೆದಿದೆ. ನಾವು ಮದುವೆ ಮಾಡಿಕೊಂಡಿದ್ದೇವೆ. ಈಗ ಏನು ಮಾಡಲು ಸಾಧ್ಯವಿಲ್ಲ. ಹೆದರಬೇಡ. ಆಗ ನಾನು ಆ ಹುಡುಗಿಯನ್ನು ಸಿಟ್ಟಿನಿಂದ ನೋಡಿದೆ ಮತ್ತು ಹೇಳಿದೆ, ಇದೆಂಥ ಹುಡುಗಾಟ ಎಂದಾಗ ಅವಳು ಹೇಳಿದಳು, ಹೆದರಬೇಡ, ನಾನೆಲ್ಲ ನೋಡಿಕೊಳ್ಳುತ್ತೇನೆ ಎಂದು ತನ್ನ ಅಣ್ಣನ ಮುಂದೆ ಹೋಗಿ ನಿಂತಳು ಮತ್ತು ಹೇಳಿದಳು, ನಾನು ಈ ಹುಡುಗನೊಂದಿಗೆ ಮದುವೆಯಾಗಿದ್ದೇನೆ. ನೀವು ನನಗೆ ಏನು ಮಾಡಬೇಕೋ ಮಾಡಿ. ಆ ಹುಡುಗರು ಆ ಹುಡುಗಿಯೊಂದಿಗೆ ನನ್ನನ್ನು ಸಹ ಎಳೆದುಕೊಂಡು ಹೋದರು. ನಾನು ಪದೇ ಪದೇ ಹೇಳಿದೆ, ನಾನು ಈ ಹುಡುಗಿಯೊಂದಿಗೆ ಮದುವೆಯಾಗಿಲ್ಲ. ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಆದರೆ ಆ ಹುಡುಗರು ಹೇಳುತ್ತಿದ್ದರು, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀನೇ ಹೇಳುತ್ತಿದ್ದೆ ಇವಳು ನನ್ನ ಹೆಂಡತಿ ಎಂದು. ಆ ಹುಡುಗಿಗೆ 5 ಜನ ಅಣ್ಣಂದಿರಿದ್ದರು. ಅವರ ಜೊತೆ ಚಿಕ್ಕಪ್ಪಂದಿರು, ಮಾವಂದಿರು ಎಲ್ಲರೂ ಇದ್ದರು. ಅವರ ಕುಟುಂಬ ತುಂಬ ದೊಡ್ಡದಾಗಿತ್ತು. ಎಲ್ಲ ಗಂಡಸರು ನನ್ನನ್ನು ಸುತ್ತುವರೆದು ಕುಳಿತಿದ್ದರು. ನಾನು ಹೇಳಿದೆ, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಇವಳು ಸುಳ್ಳು ಬುರುಕಿ. ಇವಳೊಂದಿಗೆ ನಾನು ಮದುವೆಯಾಗಿಲ್ಲ ಎಂದು ನಾನು ಎಷ್ಟು ಬಾರಿ ಹೇಳಿದರೂ ಆ ಹುಡುಗಿ ಜೋರಾಗಿ ಕೂಗಿ ಹೇಳುತ್ತಿದ್ದಳು, ಈ ಹುಡುಗ ನನ್ನನ್ನು ಮದುವೆಯಾಗಿದ್ದಾನೆ. ನಿಮ್ಮ ಹೆದರಿಕೆಗೆ ಇವನು ತಾನು ಮದುವೆಯಾಗಿಲ್ಲ ಎಂದು ಹೇಳುತ್ತಿದ್ದಾನೆ. ಮತ್ತು ಹೇಳುತ್ತಿದ್ದಳು, ನಿಮಗೆ ನಮ್ಮನ್ನು ಸಾಯಿಸಿ ಏನು ಸಿಗುತ್ತದೆ? ಇವರೇನು ಚಿಕ್ಕ ಪುಟ್ಟ ಮನುಷ್ಯರೆಂದು ತಿಳಿದುಕೊಂಡಿದ್ದೀರಾ? ಇವರೊಬ್ಬ ಇನ್ಫ್ಲುಯೆನ್ಸ್ ಉಳ್ಳ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವರ ಬಟ್ಟೆಯನ್ನು ನೋಡಿ, ಇವರು ಬಡವರೇನು? ನಾನು ಕೋಟು ಧರಿಸಿದ್ದೆ, ಟೈ ಸಹ ಹಾಕಿಕೊಂಡಿದ್ದೆ. ನಾನಂತೂ ಫ್ಲೈಟ್ನಲ್ಲಿ ಪ್ರಯಾಣಿಸಿ ಒಂದು ಮೀಟಿಂಗಿಗೆ ಹಾಜರಾಗಬೇಕಿತ್ತು. ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮಳೆಯಿಂದ ನಾನು ಈ ಟ್ರೈನ್ ಹತ್ತಬೇಕಾಯಿತು. ಆ ಹುಡುಗಿ ನನ್ನ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡಿಕೊಂಡಳು. ಆ ಹುಡುಗಿ ಅಪ್ಪ, ಚಿಕ್ಕಪ್ಪಂದಿರು ಎಲ್ಲರೂ ನನ್ನ ಕೆಲಸದ ಬಗ್ಗೆ ಕೇಳುತ್ತಿದ್ದರು. ಆಗ ನಾನು ಹೇಳಿದೆ, ಈ ಹುಡುಗಿಯನ್ನು ನಾನೆಂದೂ ನೋಡಿಲ್ಲ. ಅವರಿಗೆ ನನ್ನ ಬಿಸ್ನೆಸ್ ಬಗ್ಗೆಯೂ ಹೇಳಿದೆ. ಮುಂಬೈನಲ್ಲಿನ ಪ್ರಸಿದ್ಧ 7-8 ಉದ್ದಿಮೆಗಳಲ್ಲಿ ನಾನು ಸಹ ಒಬ್ಬ. ಇದನ್ನು ಕೇಳಿ ಅವರು ಹೇಳಿದರು, ಹಾಗಾದರೆ ನೀವು ಹೀಗೆ ಓಡಿ ಹೋಗಿ ಮದುವೆ ಮಾಡಿಕೊಳ್ಳುವ ಅವಶ್ಯಕತೆಯಾದರೂ ಏನಿತ್ತು? ನಿನ್ನ ಈ ಸಂಬಂಧದ ಮಾತುಕತೆಗೆ ನಮ್ಮಲ್ಲಿ ಕಳುಹಿಸಿದರೆ ನಾವು ಒಪ್ಪಿಕೊಳ್ಳುತ್ತಿದ್ದೆವು. ನನಗಂತೂ ಅವರ ಮಾತು ಕೇಳಿ ಆಶ್ಚರ್ಯವಾಯಿತು. ನಾನು ಹೇಳಿದರೆ ನಿಮಗೆ ಅರ್ಥವಾಗುತ್ತಿಲ್ಲ. ನಿಮ್ಮ ಮಗಳು ಸುಳ್ಳು ಹೇಳುತ್ತಿದ್ದಾಳೆ. ಆಗ ಅವರು ಹೇಳುತ್ತಿದ್ದರು, ನೋಡು, ಆಗಿದ್ದು ಆಗಿ ಹೋಯಿತು. ನಮ್ಮ ಮಗಳು ಓಡಿ ಹೋದಳು. ನೀವು ದೇವಸ್ಥಾನದಲ್ಲೇ ಮದುವೆಯಾದರೂ ಪರವಾಗಿಲ್ಲ. ನಮ್ಮೆಲ್ಲ ಹಳ್ಳಿಯವರ ಮುಂದೆ, ನಮ್ಮ ಎಲ್ಲ ಸಂಬಂಧಿಕರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಿಮ್ಮ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಲು ನಾವು ಬಯಸುತ್ತೇವೆ. ಏಕೆಂದರೆ ಹಿಂದೆ ನಡೆದಿದ್ದೆಲ್ಲವೂ ನಮ್ಮ ಇಚ್ಛೆಯಿಂದಲೇ ನಡೆದಿದೆ ಎಂದು ಎಲ್ಲರಿಗೂ ಗೊತ್ತಾಗಲಿ. ಶಿವಾನಿ ಮತ್ತು ನಿಮ್ಮ ಮದುವೆಯ ಸುದ್ದಿ ಎಲ್ಲರಿಗೂ ಗೊತ್ತಾಗಲಿ. ನಾನು ಬೇಡ ಬೇಡ ಎಂದು ಹೇಳಿದರೂ ಮಾರನೇ ದಿನ ಮಾಡಲಾಯಿತು. ಅವರಿಗೆ ತಮ್ಮ ಮಗಳ ಮಾತಿನ ಮೇಲೆ ಭರವಸೆ ಇತ್ತು. ಆದರೆ ನನ್ನ ಮಾತಿನ ಮೇಲೆ ಭರವಸೆ ಇರಲಿಲ್ಲ. ಅವರು ತುಂಬ ಕ್ರೂರ ವ್ಯಕ್ತಿಗಳಾಗಿದ್ದರು. ಏಕೆಂದರೆ ನನಗೆ ಅವರು ಮನೆಯಿಂದ ಹೊರ ಹೋಗಲು ಬಿಡಲಿಲ್ಲ. ನನ್ನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಕೇವಲ ಹುಡುಗಿಯರೊಂದಿಗೆ ಮಾತ್ರ ಜಬರ್ದಸ್ತ್ ಮಾಡಲಾಗುತ್ತದೆ ಎಂದು ನೀವು ಕೇಳಿರುತ್ತೀರಿ. ಆದರೆ ಒಬ್ಬ ಹುಡುಗನಾಗಿ ತುಂಬ ದೌರ್ಜನ್ಯಕ್ಕೆ ಒಳಗಾಗಿದ್ದೆ. ಅವರು ನಮ್ಮ ಅಮ್ಮನನ್ನು ಸಹ ಕರೆಸಿದ್ದರು. ಅವಳು ನನ್ನನ್ನು ಕಕ್ಕಾಬಿಕ್ಕಿಯಾಗಿ ನೋಡತೊಡಗಿದಳು. ದೀಪಕ್, ನೀನು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದು ಹೇಳಿದ್ದೆ ಅಲ್ವಾ? ಏನು, ನಿನಗೆ ಈ ಹುಡುಗಿ ಇಷ್ಟವೆಂದು ಹೇಳಿದರೆ ನಾನು ಎಲ್ಲವನ್ನೂ ಸರಿ ಮಾಡುತ್ತಿದ್ದೆ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇಷ್ಟು ಚಿಕ್ಕ ಮಗುವನ್ನು ನೀನು ಓಡಿಸಿಕೊಂಡು ಹೋಗಿದೆಯಲ್ಲ. ನಾನು ಹೇಳಿದೆ, ಅಮ್ಮ, ನೀವು ಸಹ ನನ್ನನ್ನು ತಪ್ಪು ತಿಳಿದುಕೊಂಡಿದ್ದೀರಲ್ಲ. ಆಗ ಅಮ್ಮ ಹೇಳಿದರು, ಎಲ್ಲವೂ ನಿನ್ನ ಕಣ್ಣ ಮುಂದೆ ಇದೆ, ಮತ್ತೆ ನಾನೇನು ಹೇಳಲಿ? ಈಗ ನಾನು ಸುಮ್ಮನಿರುವುದೇ ಲೇಸು ಎಂದು ಅನಿಸಿತು. ಆ ಹುಡುಗಿಯ ನಾಟಕದಲ್ಲಿ ಕೇವಲ 2 ನಿಮಿಷ ಅವಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ದೊರೆತ ಉಡುಗೊರೆ ಇದು. ಮದುವೆಯಾದ ನಂತರ ಆ ಹುಡುಗಿಯನ್ನು ನನ್ನ ಜೊತೆ ನನ್ನ ಮನೆಗೂ ಸಹ ಕರೆದುಕೊಂಡು ಹೋಗಬೇಕಾಗಿ ಬಂತು. ಇಡೀ ರಸ್ತೆಯುದ್ದಕ್ಕೂ ನಾನು ಆ ಹುಡುಗಿಯೊಂದಿಗೆ ಏನೂ ಮಾತನಾಡಿರಲಿಲ್ಲ. ಏಕೆಂದರೆ ನನ್ನ ಅಮ್ಮ ನನ್ನ ಜೊತೆಗಿದ್ದಳು. ಕೋಣೆ ಒಳಗೆ ಕರೆದುಕೊಂಡು ಹೋಗಿ ಅವಳಿಂದ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಎಂದು ನಾನು ಯೋಚಿಸಿದೆ. ಅವಳು ನನ್ನ ಜೊತೆ ಎಂಥ ನಾಟಕವಾಡಿದಳು, ಎಂಥ ತಮಾಷೆ ಮಾಡಿದ್ದಳು. ಆದರೆ ನಾನು ಕೋಣೆಯೊಳಗೆ ಬರುತ್ತಿದ್ದಂತೆ ಆ ಹುಡುಗಿ ನಗತೊಡಗಿದಳು ಮತ್ತು ಹೇಳಿದಳು, ನಿಮಗೆ ತುಂಬ ಧನ್ಯವಾದಗಳು. ಎಲ್ಲವೂ ಸರಿಯಾಯಿತು. ಇಲ್ಲಾಂದರೆ ನಮ್ಮ ಮನೆಯವರು ನಮ್ಮನ್ನು ಕೊಂದು ಬಿಡುತ್ತಿದ್ದರು. ಮತ್ತು ಹೇಳಿದಳು, ನೀನಂತೂ ತುಂಬ ದೌಲತ್ತಿನ ಮನುಷ್ಯನಾಗಿದ್ದೆ. ಅದರಿಂದಲೇ ನನ್ನ ಮನೆಯವರು ಏನು ಹೇಳದೆ ಎಲ್ಲವನ್ನೂ ಒಪ್ಪಿಕೊಂಡರು. ಆಗ ನಾನು ಹೇಳಿದೆ, ನಿನ್ನ ತಲೆ ಸರಿಯಿದೆಯಲ್ಲ, ನನ್ನ ಜೊತೆ ಇದೆಂಥ ಆಟವಾಡಿದ್ಯಾ? ಅವಳು ಹೇಳಿದಳು, ಇದು ನನ್ನ ಅಸಹಾಯಕತೆಯಾಗಿತ್ತು. ವಾಸ್ತವದಲ್ಲಿ ನಾನು ಮತ್ತೊಬ್ಬರನ್ನು ಪ್ರೀತಿ ಮಾಡುತ್ತಿದ್ದೇನೆ. ಅವನು ಬಡವನಾಗಿದ್ದ. ಆದರೆ ನನಗೆ ಗೊತ್ತಿತ್ತು, ನಮ್ಮ ಮನೆಯವರೆಂದು ನನ್ನ ಮದುವೆಯನ್ನು ಆತನೊಂದಿಗೆ ಮಾಡುವುದಿಲ್ಲ. ನಾನು ಅವನಿಗಾಗಿ ಮನೆ ಬಿಟ್ಟು ಓಡಿ ಬಂದಿದ್ದೆ. ಆದರೆ ಅವನು ಸ್ಟೇಷನ್ಗೆ ಬಂದೇ ಇರಲಿಲ್ಲ. ಅವನು ಸ್ಟೇಷನ್ಗೆ ಬರುವುದಕ್ಕೂ ಮೊದಲೇ ಟ್ರೈನ್ ಹೊರಟು ಬಂದಿತ್ತು. ಆದ್ದರಿಂದ ನನಗೆ ಟ್ರೈನ್ ಹತ್ತಬೇಕಾಯಿತು. ಮತ್ತೆ ಅವನ ಮೆಸೇಜ್ ಬಂತು, ಅವನು ನನ್ನನ್ನು ಮುಂಬೈನಲ್ಲಿ ಭೇಟಿಯಾಗುತ್ತಾನೆ ಎಂದು. ಇದಕ್ಕೂ ಮೊದಲು ನನ್ನ ಅಣ್ಣಂದಿರು ನನ್ನ ಬಳಿ ಬಂದು ತಲುಪಿದ್ದರು. ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಆದ್ದರಿಂದ ನಾನು ನಿನ್ನ ಜೊತೆ ಈ ನಾಟಕವಾಡಿದ್ದೆ. ನಿನ್ನ ಎಲ್ಲ ವೇಷಭೂಷಣಗಳಿಂದ ನೀನೊಬ್ಬ ದೊಡ್ಡ ಶ್ರೀಮಂತ ಎಂದು ನನಗೆ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ನನ್ನ ಬಳಿ ಬೇರೆ ಯಾವುದೇ ಉಪಾಯವಿರಲಿಲ್ಲ. ನಿನ್ನ ಪತ್ನಿಯಾಗುವ ನಾಟಕವಾಡಿದರೆ ನನ್ನ ಮನೆಯವರು ನಂಬುತ್ತಾರೆ ಎಂದು ನನಗೆ ಗೊತ್ತಿತ್ತು. ಈಗ ನೀನು ನಿಶ್ಚಿಂತೆಯಿಂದ ಇರು.
ಈ ಮದುವೆಯು ಕೇವಲ ಕಾಗದದಲ್ಲಿ ನಡೆದ ಮದುವೆ, ಆದರೆ ಇದು ಮನಪೂರ್ವಕವಾಗಿ ನಡೆದಿಲ್ಲ. ಆ ಹುಡುಗಿಯು ಆರಾಮಾಗಿ ತನ್ನ ಗುರಿಯನ್ನು ತಲುಪಲು ನನ್ನನ್ನು ಬಳಸಿಕೊಂಡಿದ್ದಳು. ನನಗೆ ಅವಳ ಮೇಲೆ ಎಷ್ಟೇ ಸಿಟ್ಟು ಬಂದಿದ್ದರೂ ಅದು ತುಂಬ ಕಡಿಮೆಯಾಗಿತ್ತು. ನಾನು ಅವಳಿಗೆ ಕೇಳಿದೆ, ನೀನು ನನ್ನನ್ನು ಹುಚ್ಚನೆಂದು ತಿಳಿದುಕೊಂಡಿದ್ದೀಯಾ? ನಿನಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಬಳಸಿಕೊಳ್ಳುತ್ತಿದ್ದೀಯಾ? ಇನ್ನು ಮುಂದೆಯೂ ನೀನು ಹೀಗೆ ನನ್ನನ್ನು ಬಳಸಿಕೊಳ್ಳುತ್ತಾ ಹೋಗುತ್ತೀಯಾ? ಆಗ ಅವಳು ಹೇಳಿದಳು, ನೋಡು ನೋಡು, ಇದು ನನ್ನ ಬಹುದೊಡ್ಡ ಅಸಹಾಯಕತೆಯಾಗಿತ್ತು. ನಿನಗೇನು ವ್ಯತ್ಯಾಸವಾಗುತ್ತದೆ? ನೀನೊಬ್ಬ ಗಂಡಸು. ನಿನಗೆ ಯಾವಾಗ ಬೇಕೋ ಆವಾಗ ನೀನು ನನಗೆ ವಿಚ್ಛೇದನ ನೀಡಬಹುದು, ಮತ್ತೆ ಬೇರೆ ಮದುವೆ ಮಾಡಿಕೊಳ್ಳಬಹುದು. ಆದರೆ ನನ್ನ ಅಪ್ಪ ಅಮ್ಮ ಎಂದು ಆ ಹುಡುಗನೊಂದಿಗೆ ನನ್ನ ಮದುವೆ ಮಾಡುವುದಿಲ್ಲ. ಮನುಷ್ಯ ಬಡವನಾಗಿ ಹುಟ್ಟಿದ್ದು ಅವನ ತಪ್ಪೇ? ಈ ಸಮಯದಲ್ಲಿ ಆ ಹುಡುಗಿಯು ತುಂಬ ಸೀರಿಯಸ್ ಆಗಿ ಮಾತನಾಡುತ್ತಿದ್ದಳು. ಕಣ್ಣಿನಲ್ಲಿ ಸಹ ನೀರು ಸುರಿಯುತ್ತಿತ್ತು. ನಾನು ತುಂಬ ಗಂಭೀರನಾದೆ. ಇಷ್ಟು ಹೇಳಿ ಆ ಹುಡುಗಿ ತನ್ನ ಬ್ಯಾಗಿನಿಂದ ಒಂದು ಡ್ರೆಸ್ ತೆಗೆದುಕೊಂಡು ವಾಶ್ರೂಮಿಗೆ ಹೋದಳು. ಅವಳು ವಾಶ್ರೂಮ್ನಿಂದ ಬಂದು ಮಲಗಿಕೊಂಡಳು. ಆ ದಿನ ಹೀಗೆ ಕಳೆದು ಹೋಯಿತು. ಮಾರನೇ ದಿನ ನಾನು ಕೇಳಿದೆ, ನಿನ್ನ ಪ್ರಿಯಕರನೆಲ್ಲಿ? ಅವರಪ್ಪ ಇನ್ನೂ ಕಠೋರ. ಅವರಿಗೂ ಗೊತ್ತಾಗಿದೆ ಆ ಹುಡುಗ ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು. ಅವರ ಅಪ್ಪ ಸಹ ಅವನನ್ನು ಕೂಡಿ ಹಾಕಿದ್ದಾನೆ. ನನ್ನ ಅಣ್ಣಂದಿರ ಗೂಂಡಾಗಳಲ್ಲವೇ? ಅವರಿಗೆ ಎಲ್ಲರೂ ಹೆದರುತ್ತಾರೆ. ತಕ್ಷಣ ಅವನು ನನ್ನೊಂದಿಗೆ ಮದುವೆಯಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಆ ಹುಡುಗನ ತಂದೆಯು ಅವನ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ. ಅವನ ಸಂಶಯ ದೂರವಾದ ಮೇಲೆ ನೀನು ನನಗೆ ವಿಚ್ಛೇದನ ನೀಡು. ನಂತರ ನಾನು ಆ ಹುಡುಗನೊಂದಿಗೆ ಮದುವೆಯಾಗುತ್ತೇನೆ. ನಾನು ನಿನ್ನನ್ನು ಬಿಟ್ಟು ನನ್ನ ಹುಡುಗನ ಜೊತೆ ಹೋಗುತ್ತೇನೆ. ಈಗ ಅವಳು ತಾನು ಪ್ರೀತಿಸಿದವನನ್ನು ಹಾಡಿ ಹೊಗಳುತ್ತಿದ್ದಳು. ಯೂನಿವರ್ಸಿಟಿಯಲ್ಲಿ ಇವರಿಬ್ಬರು ಒಟ್ಟಿಗೆ ಓದುತ್ತಿದ್ದರು. ಅವನು ಸಹ ಚೆನ್ನಾಗಿ ಓದಿದ್ದನು. ಇಲ್ಲಿಯವರೆಗೆ ಅವನಿಗೆ ಯಾವುದೇ ನೌಕರಿ ದೊರೆಯಲಿಲ್ಲ. ಅವನು ಜಾಬ್ಗಾಗಿ ಅಲೆದಾಡುತ್ತಿದ್ದಾನೆ. ಹೀಗೆ ಅವಳು ತನ್ನ ಮನಸ್ಸಿಗೆ ಬಂದಂತೆ ಯಾವುದೇ ಚಿಂತೆ ಇಲ್ಲದೆ ಏನೇನೋ ಬಡಬಡಿಸುತ್ತಿದ್ದಳು. ಆಗ ನಾನು ಹೇಳಿದೆ, ಈಗ ನಿನ್ನ ಮದುವೆ ನನ್ನ ಜೊತೆಯಾಗಿದೆ. ನಾಳೆ ಆ ಹುಡುಗ ನಿನ್ನ ಮೇಲೆ ಸಂಶಯಪಟ್ಟರೆ? ಆಗ ಅವಳು ನಗುತ್ತಾ ಹೇಳಿದಳು, ಅವನು ನನ್ನ ಮೇಲೆ ಸಂಶಯ ಪಡುವುದಿಲ್ಲ. ನಾನು ಅವರಿಗೆ ಎಲ್ಲವನ್ನೂ ಹೇಳಿದ್ದೇನೆ. ನೀವು ತುಂಬ ಒಳ್ಳೆಯವರೆಂದು. ನೀವು ನನಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಅವಳು ಮತ್ತೊಮ್ಮೆ ನಗತೊಡಗಿದಳು. ಆಗ ನಾನು ಹೇಳಿದೆ, ನನಗೆ ಏನು ಮಾಡುವ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಶಿವಾನಿ ಹೇಳಿದಳು, ನಿನ್ನಲ್ಲಿ ಅಷ್ಟೊಂದು ಧೈರ್ಯವಿಲ್ಲವೆಂದು ನನಗೆ ಗೊತ್ತು. ಆಗ ಅದನ್ನು ಕೇಳಿ ನನಗೆ ವಿಚಿತ್ರವೆನಿಸಿತು. ಆಗ ಮತ್ತೆ ನಾನು ಹೇಳಿದೆ, ಧೈರ್ಯದ ಮಾತನಾಡಬೇಡ. ನನ್ನಲ್ಲಿ ತುಂಬ ಧೈರ್ಯವಿದೆ. ನಾನು ಧೈರ್ಯ ಮಾಡಿದರೆ ದೊಡ್ಡ ಕೆಲಸವನ್ನೇ ಮಾಡುತ್ತೇನೆ. ನನ್ನ ಮಾತು ಕೇಳಿ ಶಿವಾನಿಯ ತಲೆಯಲ್ಲಿ ಓಡುತ್ತಿರುವ ಕುದುರೆ ಒಮ್ಮೆಲೆ ನಿಂತಿತ್ತು. ನಾನು ಅವಳ ಬಳಿ ಬಂದೆ. ನಾನು ಅವಳಿಗೆ ಸ್ವಲ್ಪ ರೇಗಿಸಬೇಕೆಂದಿದ್ದೆ, ಏಕೆಂದರೆ ನಾನು ಈ ಹೆಜ್ಜೆಯನ್ನು ಇಟ್ಟಿದ್ದರಿಂದ ಅವಳ ಮುಖ ಬಿಳಿಚಿಕೊಂಡಿತ್ತು ಮತ್ತು ಅವಳು ಹೆದರಿ ಸ್ವಲ್ಪ ಹಿಂದೆ ಸರಿದಳು. ಆಗ ನಾನು ಹೇಳಿದೆ, ನೀನು ನನ್ನ ಹೆಂಡತಿ ಮತ್ತು ನಾವಿಬ್ಬರು ಒಂದೇ ಕೋಣೆಯಲ್ಲಿ ಮಲಗುತ್ತೇವೆ. ಅಲ್ಲಿಗೆ ಗಂಡು ಮತ್ತು ಹೆಣ್ಣು ಒಬ್ಬಂಟಿಯಾಗಿ ಇರುತ್ತಾರೆ ಮತ್ತು ಅವರಿಬ್ಬರು ಗಂಡ ಹೆಂಡತಿಯರಾಗಿದ್ದರೆ ಅಲ್ಲಿ ಏನು ಬೇಕಾದರೂ ನಡೆಯಬಹುದು. ನನ್ನ ಮಾತು ಕೇಳಿ ಅವಳು ಹೇಳಿದಳು, ಆ ರೀತಿ ಏನಾದರೂ ಮಾಡಿದರೆ ಹುಷಾರ್. ಆಗ ನಾನು ಮತ್ತೆ ಹೇಳಿದೆ, ನನ್ನನ್ನು ತಡೆಯುವವರು ಯಾರು ಎಂದು ಹೇಳಿ ಅವಳ ಮುಖದ ಮೇಲಿರೋ ಗಾಬರಿಯನ್ನು ನಾನು ನೋಡುತ್ತಿದ್ದೆ. ಆಗ ನಾನು ನನಗೆ ಬರುತ್ತಿರುವ ನಗುವನ್ನು ತಡೆದುಕೊಂಡೆ. ಅವಳು ಇಲ್ಲಿಯವರೆಗೆ ತಾನೇ ದೊಡ್ಡ ಬಹದ್ದೂರಿ ಎಂದು ತಿಳಿದಿದ್ದಳು. ಆದರೆ ನಾನು ಆಡಿದ ಕೆಲವೇ ಮಾತುಗಳು ಅವಳನ್ನು ಗಾಬರಿಗೊಳಿಸಿದ್ದವು. ಸ್ವಲ್ಪ ಹೊತ್ತಿನವರೆಗೆ ನಾನು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದೆ. ಅವಳು ತುಂಬ ಸುಂದರವಾಗಿದ್ದಳು. ತಕ್ಷಣ ನಾನು ನನ್ನ ದೃಷ್ಟಿಯನ್ನು ಬದಲಾಯಿಸಿದೆ ಮತ್ತು ನಾನು ನಗತೊಡಗಿದೆ. ಅವಳು ನನ್ನ ನಗುವಿನಿಂದ ತುಂಬ ಚಿಂತೆಗೊಳಗಾದವಳಂತೆ ಕಂಡಳು. ಆಗ ನಾನು ಹೇಳಿದೆ, ನಾನು ಜೋಕ್ ಮಾಡುತ್ತಿದ್ದೇನೆ. ನಿನ್ನಂಥ ಹುಡುಗಿಯೊಂದಿಗೆ ನಾನು ಯಾವುದೇ ಸಂಬಂಧವನ್ನು ಬೆಳೆಸಲು ಸಾಧ್ಯವಿಲ್ಲ. ಒಬ್ಬರ ಮನದಲ್ಲಿ ಬೇರೆ ಯಾರೋ ಇದ್ದಾರೆಂದರೆ ಅಂಥವರೊಂದಿಗೆ ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ಆದ್ದರಿಂದ ಟೆನ್ಷನ್ ಮಾಡಿಕೊಳ್ಳಬೇಡ. ಆಗ ಅವಳು ದೀರ್ಘ ನಿಟ್ಟುಸಿರು ಬಿಟ್ಟಳು ಮತ್ತು ಹೇಳಿದಳು, ಮುಂದೆ ಎಂದೂ ಈ ರೀತಿಯ ಜೋಕ್ ಮಾಡಬೇಡ. ನಾನು ಎಂದೂ ಬೇರೆ ಏನನ್ನೂ ಯೋಚಿಸುವುದಿಲ್ಲ. ನಾನು ನವೀನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಎಂದಾಗ ನಾನು ಹೇಳಿದೆ, ನನಗೆ ಗೊತ್ತು ನೀನು ಅವನಿಗಾಗಿ ಮನೆಯನ್ನು ಸಹ ಬಿಡುತ್ತೀಯ, ಏನು ಬೇಕಾದರೂ ಮಾಡುತ್ತೀಯ ಎಂದು. ಆ ಸಮಯದಲ್ಲಿ ಅವಳು ನನಗೆ 1 ತಿಂಗಳ ಕಾಲಾವಕಾಶವನ್ನು ಕೇಳಿದಳು. ಆದರೆ ನನಗೆ ಗೊತ್ತಾಗಲಿಲ್ಲ, ಸಮಯ ಬದಲಾದಂತೆ ನನ್ನ ಅಂತರಾಳದ ಮನಸ್ಸು ಸಹ ಬದಲಾಗುತ್ತದೆ ಎಂದು. ನನ್ನ ಅಮ್ಮನೊಂದಿಗಿನ ಅವಳ ವ್ಯವಹಾರ ನನಗೆ ತುಂಬ ಹಿಡಿಸಿತ್ತು. ಇಬ್ಬರು ಜೋರಾಗಿ ಮಾತನಾಡುತ್ತಿದ್ದರು. ನನ್ನ ಅಮ್ಮ ಅವಳು ಬಂದ ಮೇಲೆ ತುಂಬ ಖುಷಿಯಾಗಿದ್ದಳು. ನನ್ನ ಜೊತೆ ಯಾವಾಗಲೂ ಹುಚ್ಚಾಗಿ ಮಾತನಾಡುತ್ತಿದ್ದಳು. ಒಮ್ಮೆ ನಾನು ಕೋಣೆಗೆ ಬಂದಾಗ ಅವಳು ಚಿಪ್ಸ್ ತಿನ್ನುತ್ತಿದ್ದಳು. ನೆಲದ ಮೇಲೆ ಚಾಕೊಲೇಟ್ನ ರ್ಯಾಪರ್ ಸಹ ಬಿದ್ದಿತ್ತು. ಕೋಣೆಯ ಅವತಾರವೇ ಬದಲಾಗಿ ಹೋಗಿತ್ತು. ಅವಳು ಆರಾಮಾಗಿ ಟಿವಿಯಲ್ಲಿ ಫಿಲ್ಮ್ ನೋಡುತ್ತಿದ್ದಳು. ಆಗ ನಾನು ಅವಳಿಗೆ ಕೇಳಿದೆ, ಇದೆಲ್ಲ ಏನು? ನಿನಗೆ ಬುದ್ಧಿ ಇಲ್ವಾ? ಕೋಣೆಯಲ್ಲಿ ಯಾರಾದರೂ ಈ ರೀತಿ ಮಾಡಿರುತ್ತಾರಾ? ಯಾರಾದರೂ ಕುಳಿತುಕೊಂಡ ಜಾಗದಲ್ಲಿ ಈ ರೀತಿ ಮಾಡುತ್ತಾರಾ? ತಾವು ಕುಳಿತುಕೊಳ್ಳುವುದಕ್ಕಿಂತ ಮೊದಲು ತಮ್ಮ ಸುತ್ತಲೂ ಕ್ಲೀನ್ ಮಾಡಿಕೊಳ್ಳುತ್ತಾರೆ. ಆಗ ಅವಳು ನಗುತ್ತಾ ಹೇಳಿದಳು, ನಾನು ಯಾವುದೇ ಪ್ರಾಣಿಯಲ್ಲ ಮತ್ತು ನನಗೆ ಆ ರೀತಿಯ ಜನರು ಇಷ್ಟವಿಲ್ಲ. ಏಕೆಂದರೆ ಮಷೀನ್ನಂತೆ ಜೀವನ ನಡೆಸುವುದು, ಟೈಮ್ ನೋಡಿ ಉಸಿರಾಡುವುದು, ಇದೆಲ್ಲವನ್ನು ಬಿಟ್ಟು ಒಮ್ಮೊಮ್ಮೆ ನಾವು ನಮ್ಮ ಜೀವನದಲ್ಲಿ ಅಸ್ತವ್ಯಸ್ತವಾಗಿರುವುದು ತುಂಬ ಒಳ್ಳೆಯದೆನಿಸುತ್ತದೆ. ನಿನಗಂತೂ ಜೀವನವನ್ನು ಹೇಗೆ ಎಂಜಾಯ್ ಮಾಡಬೇಕೆನ್ನುವುದೇ ಗೊತ್ತಿಲ್ಲ. ಆಗ ನಾನು ಹೇಳಿದೆ,
ಏನು, ನೆಲದ ಮೇಲೆ ಊಟ ತಿಂಡಿಯ ವಸ್ತುಗಳನ್ನು ಎಸೆಯೋದು, ಕೋಣೆಯ ಆಕಾರವನ್ನು ಬದಲಿಸುವುದು, ಇದೇ ರೀತಿ ಜೀವನ ನಡೆಸಬೇಕೆ ಎಂದು ಹೇಳಿದಾಗ ಅವಳು ಹೇಳಿದಳು, ಯಾವಾಗಲಾದರೂ ನೀನು ನಿನ್ನ ಜೀವನವನ್ನು ನೋಡಿಕೊಂಡಿದ್ದೀಯಾ? ನಿನ್ನ ಜೀವನಕ್ಕೆ ಯಾವುದೇ ಸತ್ವವಿಲ್ಲ. ಅಷ್ಟೇ, ಸೀದಾ ಆಫೀಸಿಗೆ ಹೋಗ್ತೀಯಾ, ಆಫೀಸಿನಿಂದ ಮನೆಗೆ ಬರ್ತೀಯಾ, ಎಲ್ಲ ವಸ್ತುಗಳು ನಿನಗೆ ಪರ್ಫೆಕ್ಟಾಗಿ ಸಿಗುತ್ತವೆ ಮತ್ತು ನೀನು ಇದರಲ್ಲಿ ಖುಷಿಯಾಗಿದ್ದೀಯಾ? ಒಮ್ಮೆಯಾದರೂ ನಾನು ಬದುಕುವ ರೀತಿಯಲ್ಲಿ ಬದುಕಿ ನೋಡು, ಆನಂತರ ನಿನಗೆ ಗೊತ್ತಾಗೋದು ಜೀವನವೆಂದರೆ ಏನು ಎಂದು. ನಾನು ಅವಳ ಮಾತು ಕೇಳಿ ತುಂಬ ದಂಗಾದೆ. ಮಾರನೇ ದಿನ ಸಂಡೇ ಆಗಿತ್ತು. ಆಗ ನಾನು ಹೇಳಿದೆ, ನಾಳೆ ಸಂಡೇ ಇದೆ, ನಾನು ನೋಡುತ್ತೇನೆ. ನಾಳೆ ಇಡೀ ದಿನ ನಿನ್ನ ಜೊತೆ ಇರುತ್ತೇನೆ. ನಿನ್ನ ಜೊತೆಗಿರುವ ಜೀವನ ನನಗೂ ಗೊತ್ತಾಗಲಿ. ನನ್ನ ಮಾತು ಕೇಳಿ ಅವಳು ತುಂಬ ಖುಷಿಯಾದಳು ಮತ್ತು ಹೇಳಿದಳು, ನಾಳೆಯ ದಿನ ನಿನಗೆ ನಿನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವ ದಿನವಾಗಲಿದೆ. ಆಗ ನಾನು ನೋಡೋಣ ಎಂದು ಹೇಳಿದೆ. ಇಷ್ಟು ಹೇಳಿ ನಾನು ತಲೆದಿಂಬನ್ನು ಎತ್ತಿಕೊಂಡು ಅವಳ ಕೈಯಲ್ಲಿಟ್ಟು ಹೇಳಿದೆ, ಹೋಗು, ನಿನ್ನ ಜಾಗದಲ್ಲಿ ಹೋಗಿ ಮಲಗಿಕೊ. ಅವಳು ಸೋಫಾದ ಮೇಲೆ ಹೋಗಿ ಮಲಗಿಕೊಂಡಳು. ಮಾರನೇ ದಿನ ಬೆಳಿಗ್ಗೆ ನನ್ನನ್ನು ಎಬ್ಬಿಸಿದ್ದಳು. ನನ್ನನ್ನು ಸಮುದ್ರದ ದಂಡೆಗೆ ಕರೆದುಕೊಂಡು ಹೋದಳು. ಸಮುದ್ರಕ್ಕೆ ನಾನು ತುಂಬ ಬಾರಿ ಹೋಗಿದ್ದೆ, ಆದರೆ ಶಿವಾನಿ ಜೊತೆಗೆ ಇದೇ ಪ್ರಥಮ ಬಾರಿಗೆ ಹೋಗಿದ್ದೆ. ಅವಳ ಇಷ್ಟದಂತೆ ನಾನು ಹೋಗುತ್ತಿದ್ದೆ. ಒಂದು ಟೀ ಶರ್ಟ್ ತೊಟ್ಟಿದ್ದೆ, ಆದರೂ ಹೊರಗಡೆ ಹೋಗುವಾಗ ನಾನು ಇನ್ನೂ ಚೆನ್ನಾಗಿ ತಯಾರಾಗಿ ಹೋಗುತ್ತಿದ್ದೆ. ಇಂಥ ಕನಿಷ್ಠ ಬಟ್ಟೆಯನ್ನು ನಾನು ಎಂದೂ ತೊಟ್ಟುಕೊಂಡು ಹೋಗುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಸಮುದ್ರ ದಂಡೆಯಲ್ಲಿ ತುಂಬ ಕಡಿಮೆ ಜನರಿದ್ದರು. ಸಮುದ್ರವನ್ನು ನೋಡಿ ಅವಳು ತುಂಬ ಖುಷಿಯಾಗಿದ್ದಳು ಮತ್ತು ನನಗೆ ಹೇಳಿದಳು, ಬಾ, ನೀರಿಗೆ ಹೋಗೋಣ. ಆಗ ನಾನು ಹೇಳಿದೆ, ನನಗೆ ಇದೆಲ್ಲ ಇಷ್ಟವಿಲ್ಲ, ನಾನು ದೂರದಿಂದಲೇ ಸಮುದ್ರವನ್ನು ನೋಡಲು ಇಷ್ಟಪಡುತ್ತೇನೆ ಎಂದಾಗಳು ನನ್ನ ಹತ್ತಿರ ಬಂದು ತುಂಬ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡಳು ಮತ್ತು ಹೇಳಿದಳು, ಇಂದು ನನ್ನ ಇಷ್ಟದಾಗಿ ಜೀವನವನ್ನು ನಡೆಸಿ ನೋಡಿ, ನಿಮಗೆ ತುಂಬ ಇಷ್ಟವಾಗುವುದು ಎಂದು ಹೇಳಿ ಅವಳು ನನ್ನನ್ನು ನೀರಿಗೆ ಕರೆದುಕೊಂಡು ಹೋದಳು. ನೀರು ನನ್ನ ಸೊಂಟಕ್ಕಿಂತಲೂ ಸ್ವಲ್ಪ ಮೇಲಕ್ಕೆ ಬಂದಾಗ ನಾನು ಹೇಳಿದೆ, ಶಿವಾನಿ, ಇಲ್ಲಿಯವರೆಗೇನೋ ಸರಿ, ಇದರ ಮುಂದೆ ಹೋಗಲು ನಾನು ಇಷ್ಟಪಡುವುದಿಲ್ಲ, ಏಕೆಂದರೆ ನನಗೆ ಆಳದ ನೀರೆಂದರೆ ತುಂಬ ಹೆದರಿಕೆ. ನಾನು ಗಂಡಸಾಗಿದ್ದರಿಂದ ನಾನು ಇದನ್ನು ಹೇಳಿಕೊಳ್ಳಲಾಗಲಿಲ್ಲ. ಆಗ ಅವಳು ಹೇಳಿದಳು, ಇದರ ನಂತರವೇ ಸಮುದ್ರದಲ್ಲಿ ಈಜಾಡುವುದರಿಂದ ತುಂಬ ಖುಷಿಯಾಗುತ್ತದೆ. ಬಾ, ನಿನ್ನ ಜೊತೆ ನಾನಿದ್ದೇನೆ, ನೀನು ಹೆದರುವ ಅವಶ್ಯಕತೆ ಇಲ್ಲ. ಅವಳ ಮಾತು ಕೇಳಿ ನಾನು ಆಶ್ಚರ್ಯಗೊಂಡೆ. ನನ್ನ ಪರಿಸ್ಥಿತಿಯನ್ನು ಅವಳು ಹೇಗೆ ಅರ್ಥ ಮಾಡಿಕೊಂಡಿದ್ದಳು? ಆಗ ನಾನು ಹೇಳಿದೆ, ನನಗೆ ಹೆದರಿಕೆಯಲ್ಲ. ಆಗ ಅವಳು ಹೇಳಿದಳು, ನನಗೆ ಗೊತ್ತು ನೀನು ಹೆದರುತ್ತೀಯ, ನಿನ್ನ ಮುಖದ ಮೇಲೆ ಎದ್ದು ಕಾಣುತ್ತಿದೆ, ನೀರೆಂದರೆ ನೀನು ಹೆದರುತ್ತೀಯ ಎಂದು. ಹೇಳುತ್ತಾ ಅವಳು ನನ್ನನ್ನು ನೀರಿಗೆ ಕರೆದುಕೊಂಡು ಹೋದಳು. ನನಗೆ ಯಾವಾಗ ಸಿಟ್ಟು ಬಂತೆಂದರೆ ಅವಳು ನನ್ನ ಮೇಲೆ ತುಂಬ ಬಾರಿ ನೀರನ್ನು ಎರಚಿದಳು. ಆಗ ನಾನು ಹೇಳಿದೆ, ಇದೆಂಥ ಹುಚ್ಚಾಟವಾಡುತ್ತಿದ್ದೀಯಾ ಎಂದಾಗ ಅವಳು ಹೇಳಿದಳು, ಜೀವನವನ್ನು ಎಂಜಾಯ್ ಮಾಡು. ಅವಳು ಪದೇ ಪದೇ ನನ್ನ ಮೇಲೆ ನೀರನ್ನು ಎರಚುತ್ತಿದ್ದಳು. ಮೊದಲು ನಾನು ಅವಳಿಗೆ ನೀರು ಎರಚಬೇಡ ಎಂದು ಹೇಳಿದೆ, ಆದರೆ ಅವಳು ಕೇಳಲಿಲ್ಲ. ಕೊನೆಗೆ ನನ್ನ ಕೋಪ ನೆತ್ತಿಗೇರಿ ನಾನು ಸಹ ಅವಳ ಮೇಲೆ ನೀರನ್ನು ಎರಚತೊಡಗಿದೆ. ಈಗ ನಾನು ಜೀವನದ ಹೊಸ ರಂಗನ್ನು ನೋಡಿದೆ. ನೀರಿನಲ್ಲಿ ಅವಳ ಜೊತೆ ತುಂಬ ಎಂಜಾಯ್ ಮಾಡಿದೆ. ಅಲ್ಲಿಂದ ಹೊರಕ್ಕೆ ಬಂದಾಗ ಅವಳು ನನ್ನನ್ನು ಗೋಲ್ಗಪ್ಪ ತಿನ್ನಲು ಕರೆದುಕೊಂಡು ಹೋದಳು. 12 ಗೋಲ್ಗಪ್ಪ ಮಾಡಿಸಿ ನನಗೆ ಹೇಳಿದಳು, ತಗೋ ತಿನ್ನು. ಆಗ ನಾನು ಹೇಳಿದೆ, ಇಲ್ಲ, ಬೇಡ ಬೇಡ, ನಾನು ತಿನ್ನುವುದಿಲ್ಲ. ನಾನು ಬೀದಿ ಬದಿಯ ತಿನಿಸುಗಳನ್ನು ಎಂದೂ ತಿನ್ನುವುದಿಲ್ಲ. ನಾನು ಯಾವಾಗಲೂ ಒಳ್ಳೆಯ ರೆಸ್ಟೋರೆಂಟ್ನಲ್ಲಿ ತಿನ್ನುತ್ತೇನೆ. ನಿನಗೆ ತಿನ್ನಬೇಕೆಂದರೆ ನೀನು ಅವಶ್ಯವಾಗಿ ತಿನ್ನಬಹುದು. ಆಗ ಅವಳು ಹೇಳಿದಳು, ಇದೇ ನಿನ್ನ ಪ್ರಾಬ್ಲಮ್, ನೀನು ನಿನ್ನನ್ನು ಬಂಧಿಸಿಕೊಂಡಿದ್ದೀಯಾ. ಒಳ್ಳೆಯ ಬ್ರ್ಯಾಂಡೆಡ್ ನೀರು ಕುಡಿಯಬೇಕು, ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಬೇಕು, ಇದೆಲ್ಲ ಆಗುವುದಿಲ್ಲ. ನೀನು ನನ್ನನ್ನು ಎದುರಿಸು. ಯಾರು ಮೊದಲು ಗೋಲ್ಗಪ್ಪೆಯನ್ನು ತಿಂದು ಮುಗಿಸುತ್ತಾರೋ ಅವರ ಮಾತನ್ನು ಮತ್ತೊಬ್ಬರು ಕೇಳಬೇಕು. ನನಗೆ ಯಾಕೋ ಗೊತ್ತಿಲ್ಲ, ನಾನು ಅವಳ ಮಾತಿಗೆ ರಾಜಿಯಾದೆ. ನಾನು ಅವಳ ಮುಂದೆ ಗೆಲ್ಲಬಲ್ಲೆ ಎಂಬ ಭರವಸೆ ನನಗಿರಲಿಲ್ಲ. ನಾನು ಅವಳ ಜೊತೆ ಗೆದ್ದಿದ್ದೆ. ಆಗ ಅವಳು ಕೇಳಿದಳು, ನಾನು ನಿನ್ನ ಯಾವ ಮಾತನ್ನು ನಡೆಸಿಕೊಡಬೇಕು, ಬೇಗ ಹೇಳು ಎಂದಾಗ ನಾನು, ಈಗ ಬೇಡ, ಸಮಯ ಬಂದಾಗ ಕೇಳುತ್ತೇನೆ ಎಂದೆ. ಸಂಜೆವರೆಗೂ ನಾನು ಇಡೀ ದಿನವನ್ನು ಶಿವಾನಿಯ ಜೊತೆಗೆ ಕಾಲ ಕಳೆದಿದ್ದೆ. ಒಂದು ಸಾಧಾರಣ ಚಿಕ್ಕ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದೆ. ಆ ಊಟ ತುಂಬ ಮಜವಾಗಿತ್ತು. ಸ್ಟೀಲ್ ಗ್ಲಾಸ್ನಲ್ಲಿ ನಲ್ಲಿಯ ನೀರನ್ನು ಕುಡಿದೆ. ಅವಳು ಪ್ರತಿಯೊಂದನ್ನು ನನಗೆ ತಿನ್ನಿಸಿದ ಮೇಲೆ ಹೇಳುತ್ತಿದ್ದಳು, ನೋಡು, ನಿನಗೆ ಏನೂ ಆಗಲಿಲ್ಲ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಇದೇ ರೀತಿ ಅಡುಗೆಯನ್ನು ಮಾಡುತ್ತಾರೆ ಅಷ್ಟೇ. ಒಳ್ಳೆಯ ಪ್ಲೇಟ್ನಲ್ಲಿ ಡಿಸೈನ್ ಆಗಿ ಊಟವನ್ನು ಸರ್ವ್ ಮಾಡುತ್ತಾರೆ. ತುಂಬ ಕ್ಲೀನಾಗಿ ಸರ್ವ್ ಮಾಡಿದ್ದಾರೆ ಎಂದು ನಮಗನಿ. ಒಂದು ವೇಳೆ ಇವರ ಕಿಚನ್ ಒಳಗೆ ಹೋಗಿ ನೋಡಿದರೆ ಡಾಬಾದವರಿಗಿಂತ ತುಂಬ ಕೆಟ್ಟದಾಗಿರುತ್ತದೆ. ಅವಳು ನನಗೆ ಜೀವನದ ಬೇರೆ ರೀತಿಯ ರಂಗನ್ನು ತೋರಿಸಿದಳು. ಅವಳು ತುಂಬ ಒಳ್ಳೆಯವಳಾಗಿದ್ದಳು. ನಾನು ಜೀವನವನ್ನು ಕಳೆದಿದ್ದೇನೆ, ಆದರೆ ಜೀವನವನ್ನು ಸರಿಯಾಗಿ ಅನುಭವಿಸಲಿಲ್ಲ. ಈಗ ಶಿವಾನಿಯೊಂದಿಗೆ ನನ್ನ ಗೆಳೆತನ ಹೆಚ್ಚಾಗಿತ್ತು. ಅವಳು ನನಗೆ ತುಂಬ ಇಷ್ಟವಾಗತೊಡಗಿದಳು. ನಿನಗೆ ಗೊತ್ತಾ, ನವೀನ್ ನನಗೆ ಸಾಧಾರಣ ಜೀವನವನ್ನು ಅನುಭವಿಸಲು ಕಲಿಸಿದ್ದಾನೆ. ಇಲ್ಲಾಂದರೆ ಮೊದಲು ನಾನು ನನ್ನ ಅಣ್ಣಂದಿರಿಗೆ ತುಂಬ ಹೆದರುತ್ತಿದ್ದೆ. ನನ್ನ ಮನೆಯ ವಾತಾವರಣ ತುಂಬ ಕಟ್ಟುನಿಟ್ಟಾಗಿತ್ತು. ನವೀನನ್ನು ಹೊಗಳತೊಡಗಿದಳು. ನವೀನನ ಬಗ್ಗೆ ಮಾತನಾಡತೊಡಗಿದಳು. ಆದರೆ ಮೊದಲ ಬಾರಿಗೆ ನವೀನ್ ಹೆಸರು ಕೇಳಿ ನನಗೆ ತುಂಬ ಕೆಟ್ಟದೆನಿಸಿತ್ತು. ನನಗೆ ಅವಳ ಮಾತು ಸಹ ಕೆಟ್ಟದೆನಿಸುತ್ತಿತ್ತು. ಆಗ ನಾನು ಹೇಳಿದೆ, ಶಿವಾನಿ, ನೀನು ನವೀನ್ನ ಬಗ್ಗೆ ನನ್ನ ಬಳಿ ಮಾತನಾಡಬೇಡ. ನನ್ನ ಈ ಮಾತಿನಿಂದ ಅವಳು ಅಚ್ಚರಿಗೊಂಡು ಕೇಳಿದಳು,
ನಾನು ಏಕೆ ಮಾತನಾಡಬಾರದು? ನಾವಿಬ್ಬರು ಗೆಳೆಯರಲ್ಲವೇ? ನೀನು ಸಹ ನಿನ್ನ ಯಾವುದಾದರೂ ಗೆಳೆಯರ ಬಗ್ಗೆ ನನಗೆ ಹೇಳು. ಆಗ ನಾನು ಹೇಳಿದೆ, ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೇ ಹುಡುಗಿ ಸಹ ಬಂದಿಲ್ಲ. ನಾನು ಹುಡುಗಿಯರನ್ನು ಸರಿಯಾಗಿ ನೋಡಿಯೂ ಇಲ್ಲ. ಅಷ್ಟೇ, ನೀನು ನವೀನ್ನ ಬಗ್ಗೆ ನನ್ನ ಬಳಿ ಏನನ್ನೂ ಮಾತನಾಡಬೇಡ. ಅದು ನನಗೆ ಇಷ್ಟವಾಗುವುದಿಲ್ಲ. ಆಗ ಅವಳು ಹೇಳಿದಳು, ಅದು ನಿನಗೆ ಏಕೆ ಇಷ್ಟವಾಗುವುದಿಲ್ಲ? ಆದರೆ ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡದಾದೆ ಮತ್ತು ನವೀನನ್ನು ಕಂಡರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತದೆ ಎಂದು ನನಗೆ ಅವಳಲ್ಲಿ ಹೇಳಲಾಗುತ್ತಿಲ್ಲ. ಆಗ ನಾನು ಹೇಳಿದೆ, ಅದನ್ನು ಬಿಡು. ಒಂದು ವೇಳೆ ನಿನ್ನ ಜೀವನದಲ್ಲಿ ನವೀನ್ ಬಂದಿರಲಿಲ್ಲ ಎಂದಿಟ್ಟುಕೋ. ಆಗ ನಿನಗಾಗಿ ನನ್ನ ಸಂಬಂಧ ಕೂಡಿ ಬಂದರೆ ನೀನು ಏನು ಮಾಡುತ್ತಿದ್ದೆ? ನನ್ನ ಬಗ್ಗೆ ಅವಳು ಏನು ಯೋಚಿಸುತ್ತಾಳೆ ಎಂದು ನಾನು ತಿಳಿದುಕೊಳ್ಳಬೇಕೆಂದಿದ್ದೆ. ನಾನು ಅವಳಿಗೆ ಹೇಗೆ ಕಾಣಿಸುತ್ತಿದ್ದೆ? ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಹೇಗೆ ಬಂತು ನನಗೆ ಗೊತ್ತಾಗಲಿಲ್ಲ. ನನ್ನನ್ನು ಅವಳು ಹೊಗಳಲಿ ಎಂದು ನಾನು ಅಂದುಕೊಂಡಿದ್ದೆ. ಅವಳು ಮೌನವಾದಳು. ನಂತರ ನನ್ನನ್ನು ತುಂಬ ಪ್ರೀತಿಯಿಂದ ನೋಡತೊಡಗಿದಳು ಮತ್ತು ಹೇಳಿದಳು, ಒಂದು ವೇಳೆ ನನ್ನ ಜೀವನದಲ್ಲಿ ನವೀನ್ ಬರದೇ ಇದ್ದರೆ ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೆ. ನೀವು ಕೆಟ್ಟ ಆಯ್ಕೆಯಂತೂ ಆಗಿರಲಿಲ್ಲ. ಅವಳ ಉತ್ತರದಿಂದ ನನ್ನ ಮನಸ್ಸಿಗೆ ತುಂಬ ಹಿತವಾಗಿತ್ತು. ನನಗೇಕೆ ಖುಷಿಯಾಯಿತು ಎಂದು ನನಗೆ ಗೊತ್ತಿಲ್ಲ. ಅವಳ ಉತ್ತರದಿಂದ ನನಗೆ ಒಂದು ರೀತಿಯ ನೆಮ್ಮದಿ ಅನಿಸಿತು. ಈ ದಿನವನ್ನು ನಾನು ಎಂದೂ ಮರೆಯುವಂತಿರಲಿಲ್ಲ. ನನ್ನ ಹೃದಯ ಶಿವಾನಿ ಕಡೆ ವಾಲುತ್ತಿತ್ತು. ಶಿವಾನಿ ಈಗ ನನಗೆ ಇಷ್ಟವಾಗತೊಡಗಿದಳು. ಒಂದು ದಿನ ನಾನು ಸ್ಟಡಿ ರೂಮ್ನಲ್ಲಿ ಸ್ಟಡಿ ಮಾಡುತ್ತಿದ್ದೆ. ಆಗ ಒಮ್ಮೆಲೆ ಶಿವಾನಿಯ ಚೀರುವಿಕೆಯ ಶಬ್ದ ಕೇಳಿಸಿತು. ತಕ್ಷಣ ನಾನು ರೂಮಿನಿಂದ ಹೊರಬಂದು ನನ್ನ ಕೋಣೆಯ ಕಡೆ ಓಡಿದೆ. ಆದರೆ ನಾನು ಒಳಗೆ ಬಂದು ತಲುಪುತ್ತಿದ್ದಂತೆ ಅವಳು ಗಾಬರಿಯಾದಂತೆ ಕಂಡಳು. ಒಂದೇ ಸಮನೆ ಓಡಿ ಬಂದು ನನ್ನನ್ನು ಅಪ್ಪಿಕೊಂಡಳು ಮತ್ತು ಹೇಳಿದಳು, ದೀಪಕ್, ಕೋಣೆಯಲ್ಲಿ ಹಲ್ಲಿ ಇದೆ. ನನಗೆ ಹಲ್ಲಿಯನ್ನು ಕಂಡರೆ ತುಂಬ ಹೆದರಿಕೆ. ಮೇಲೆ ನೋಡು, ಅಲ್ಲಿದೆ. ನಾನು ಮೇಲೆ ಮಾಳಿಗೆ ಕಡೆ ನೋಡಿದಾಗ ಅಲ್ಲಿ ಹಲ್ಲಿ ಇತ್ತು. ಇವಳು ಆಕಸ್ಮಿಕವಾಗಿ ನನ್ನನ್ನು ಅಪ್ಪಿಕೊಂಡಿದ್ದರಿಂದ ನನ್ನಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಶಿವಾನಿಯ ಹೃದಯ ಬಡಿತ ಸಹ ನನ್ನ ಅಂತರಂಗಕ್ಕೆ ಕೇಳಿಸುತ್ತಿತ್ತು. ನನಗೆ ಇಷ್ಟವಿಲ್ಲದಿದ್ದರೂ ನಾನು ಅವಳನ್ನು ಅಪ್ಪಿಕೊಂಡಿದ್ದೆ. ನಾನು ಹೇಳಿದೆ, ನೀನು ನನ್ನ ಜೊತೆಗಿದ್ದರೆ ನೀನು ಹೆದರುವ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ಆದರೂ ಅವಳು ತುಂಬ ಹೆದರುತ್ತಾ ಹೇಳಿದಳು, ಆದರೂ ನನಗೆ ಹೆದರಿಕೆಯಾಗುತ್ತದೆ. ತಕ್ಷಣ ಕರೆಂಟ್ ಸಹ ಹೋಗಿತ್ತು. ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲದೆ ಇಡೀ ಏರಿಯಾದಲ್ಲಿ ಕರೆಂಟ್ ಹೋಗಿತ್ತು. ನಮ್ಮ ಮನೆಯ ಜನರೇಟರ್ ಸಹ ಹಾಳಾಗಿತ್ತು. ನಾನು ಅವಳನ್ನು ಅಪ್ಪಿಕೊಂಡೇ ಬೆಡ್ವರೆಗೆ ಕರೆದುಕೊಂಡು ಬಂದೆ. ನನಗನ್ನಿಸಿತು, ಈ ಸಂದರ್ಭದಲ್ಲಿ ಕರೆಂಟ್ ಏಕೆ ಹೋಯಿತು? ದೇವರೇ, ಜನರೇಟರ್ ಏಕೆ ಚಾಲುವಾಗುತ್ತಿಲ್ಲ? ಆಗ ಶಿವಾನಿ ಹೇಳಿದಳು, ನನಗೆ ಕತ್ತಲೆ ಎಂದರೂ ಸಹ ತುಂಬ ಹೆದರಿಕೆ. ನಾನು ಜನರೇಟರ್ ಹಾಳಾಗಿದೆ ಎಂದು ಗೊತ್ತಿದ್ದರೂ ವಾತಾವರಣ ತುಂಬ ಕೋಲ್ಡ್ ಇದ್ದಿದ್ದರಿಂದ ನಾನು ಅದರ ಬಗ್ಗೆ ಧ್ಯಾನ ನೀಡಿರಲಿಲ್ಲ. ಆದರೆ ಹಿಂದೆ ಲೈಟ್ ಹೋಗಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಮೇಲೆ ಬಿದ್ದರೆ ನಾನೇನು ಮಾಡಲಿ? ಆಗ ನಾನು ಹೇಳಿದೆ, ಹಾಗೇನೂ ಆಗುವುದಿಲ್ಲ, ನಾನಿದ್ದೇನಲ್ಲ ಎಂದು ಹೇಳುತ್ತಾ ನಾನು ಮೊಬೈಲ್ ಲೈಟನ್ನು ಆನ್ ಮಾಡಿದೆ. ಹಲ್ಲಿ ಸೋಫಾಗೆ ನೇರವಾಗಿ ಚಾವಣಿಯ ಮೇಲೆ ಗೋಡೆಗೆ ಕಚ್ಚಿಕೊಂಡಿತ್ತು ಮತ್ತು ಶಿವಾನಿ ನನಗೆ ಅಂಟಿಕೊಂಡಿದ್ದಳು. ಈಗ ನಾನು ಅಂದುಕೊಂಡೆ, ಈ ಸಮಯ ಹೀಗೆ ನಿಂತು ಹೋಗಲಿ. ಈಗ ನನ್ನ ಹೃದಯ ಕೂಗಿ ಕೂಗಿ ಹೇಳುತ್ತಿತ್ತು, ಇವಳು ನಿನ್ನ ಹೆಂಡತಿ. ಅವಳಿಗೆ ನೀನು ಸಿಂಧೂರ ತಿಲಕವನ್ನು ಇಟ್ಟಿದ್ದೀಯಾ. ಅವಳ ಜೊತೆ ಸಪ್ತಪದಿ ತುಳಿದಿದ್ದೀಯಾ. ನಿನ್ನ ಪ್ರೀತಿಯನ್ನು ಅವಳ ಮೇಲೆ ತೋರಿಸಲು ನಿನಗೆ ಎಲ್ಲ ಅಧಿಕಾರ ಇದೆ. ನೀನು ಹಾಗೆ ಮಾಡಿದರೆ ಅವಳು ನವೀನನ್ನು ಮರೆಯುತ್ತಾಳೆ. ನನಗೆ ಇಷ್ಟವಿದ್ದರೂ ನಾನು ಅವಳೊಂದಿಗೆ ಯಾವುದೇ ಹುಚ್ಚಾಟವನ್ನು ಆಡಲಿಲ್ಲ. ಸ್ವತಃ ನಾನು ಶಿವಾನಿಯನ್ನು ದೂರ ನಿಲ್ಲಿಸಿ ಅವಳಿಗೆ ಹೇಳಿದೆ, ನೀನು ಮಲಗಿಕೋ, ನಾನು ಕಿಟಕಿಯನ್ನು ಓಪನ್ ಮಾಡುತ್ತೇನೆ, ಹಲ್ಲಿ ಹೊರಗೆ ಹೋಗುವುದು. ಆಗ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದಳು, ನಾನು ಸೋಫಾದ ಮೇಲೆ ಮಲಗುವುದಿಲ್ಲ. ನಾನು ಇಲ್ಲೇ ಬೆಡ್ ಮೇಲೆ ನಿಮ್ಮ ಜೊತೆ ಮಲಗುತ್ತೇನೆ. ಏಕೆಂದರೆ ನನಗೆ ತುಂಬ ಹೆದರಿಕೆಯಾಗುತ್ತದೆ. ಈಗ ನಾನು ಸಹ ಅವಳ ಕೈಯನ್ನು ಹಿಡಿದು ಬೆಡ್ ಮೇಲೆ ಕುಳ್ಳಿಸಿದೆ. ಕೋಣೆಯಲ್ಲಿ ಸ್ವಲ್ಪ ಮಂದ ಬೆಳಕಿತ್ತು. ಆ ಮಂದ ಬೆಳಕಿನಲ್ಲಿಯೂ ಸಹ ಅವಳು ಚಂದ್ರನಂತೆ ಹೊಳೆಯುತ್ತಿದ್ದಳು. ಇಂದು ಎಲ್ಲ ಸರಹದ್ದನ್ನು ದಾಟು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಅವಳಿಗೆ ತುಂಬ ಪ್ರೀತಿ ನೀಡಿ ಅವಳು ಪ್ರೀತಿಯಲ್ಲಿ ಮುಳುಗಿ ಹೋಗಬೇಕು ಎಂದುಕೊಂಡೆ. ಆದರೆ ನನಗೆ ಹಾಗೆ ಮಾಡಲು ಆಗಲಿಲ್ಲ. ಏಕೆಂದರೆ ಅವಳ ಹೃದಯದಲ್ಲಿ ನನ್ನ ಬದಲಾಗಿ ಬೇರೊಬ್ಬರಿದ್ದರು. ಯಾವಾಗ ಅವಳು ದೀರ್ಘ ನಿದ್ರೆಗೆ ಜಾರಿದಳೋ ಅವಳ ಕೈಯಿಂದ ನನ್ನ ಕೈಯನ್ನು ಬಿಡಿಸಿಕೊಂಡೆ ಮತ್ತು ಸೋಫಾದಲ್ಲಿ ಹೋಗಿ ಮಲಗಿಕೊಂಡೆ. ಸ್ವಲ್ಪ ದಿನಗಳಿಂದ ನನ್ನ ದೃಷ್ಟಿ ಶಿವಾನಿಯ ಮೇಲೆ ಇತ್ತು. ನಾನು ಅವಳನ್ನು ನೋಡುವ ನೋಟದಿಂದ ಮನೆಯ ಕೆಲಸಗಾರರಿಗೆ ನನ್ನ ಮತ್ತು ಅವಳ ಮೇಲೆ ಸಂಶಯ ಬಂದಿತ್ತು. ಒಮ್ಮೆ ನಾನು ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದಾಗ ಶಿವಾನಿ ಸಿಟ್ಟಿನಿಂದ ಕೋಣೆಯೊಳಗೆ ಬಂದಳು ಮತ್ತು ನನ್ನ ಸಮ ನಿಂತು ಹೇಳಿದಳು, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತೀಯಲ್ಲ. ಈಗ ಕೆಲಸಗಾರರು ಸಹ ಈ ವಿಷಯವನ್ನು ನೋಟ್ ಮಾಡಿದ್ದಾರೆ. ಇದು ಒಳ್ಳೆಯ ಲಕ್ಷಣವಲ್ಲ. ನಾನು ನಿನ್ನನ್ನು ತುಂಬ ಒಳ್ಳೆಯವನೆಂದು ತಿಳಿದುಕೊಂಡಿದ್ದೆ. ಆಗ ನಾನು ಕೇಳಿದೆ, ನಾನು ನಿನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತಿದ್ದೇನೆ ಹೇಳು? ಕೆಲಸಗಾರರು ಏನು ಹೇಳಿದ್ದಾರೆ? ಆಗ ಅವಳು ಹೇಳಿದಳು, ನನಗೆ ಕೆಲಸದವರು ನೀನು ಓರೆಗಣ್ಣಿನಿಂದ ನನ್ನನ್ನು ಕದ್ದು ಮುಚ್ಚಿ ನೋಡುತ್ತೀಯಂತೆ ಎಂದು ಹೇಳಿದರು. ಮನೆಯಲ್ಲಿ ಕೆಲಸಗಾರರಿದ್ದಾರೆಂದು ನಿನಗೆ ಧ್ಯಾನವಿಲ್ಲ ಮತ್ತು ಎಲ್ಲರ ಮುಂದೆ ನನ್ನನ್ನು ಹೀಗೇಕೆ ನೋಡುತ್ತೀಯಾ? ಗೀತಾಳಿಗಂತೂ ನೀನು ನನ್ನ ಗಂಡನೆಂದು ತಿಳಿಸಿ ಹೇಳಿದ್ದೆ. ಅವನು ನನ್ನನ್ನು ಯಾವ ದೃಷ್ಟಿಯಿಂದಲಾದರೂ ನೋಡುತ್ತಾನೆ. ನಿನಗೇನು ಕಷ್ಟ?
ಆದರೆ ಅವಳಿಗೇನು ಗೊತ್ತು ನಮ್ಮ ಸಂಬಂಧ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು. ಆದರೆ ನಿನಗಂತೂ ಗೊತ್ತು, ನೀನೊಬ್ಬ ಮರ್ಯಾದಸ್ಥ. ನಿನ್ನ ಹದ್ದುಬಸ್ತಿನಲ್ಲಿ ನೀನಿರಬೇಕು. ಅದಾದ ಮೇಲೆ ನಾನು ಇನ್ನೂ ಅವಳ ಸನಿಹ ಬಂದೆ. ಆಗ ನಾನು ಹೇಳಿದೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನೇನಾದರೂ ನಿನಗೆ ಮೆಳ್ಳೆಗಣ್ಣಿನವನ ಹಾಗೆ ಕಾಣಿಸುತ್ತಿದ್ದೇನೆ? ಇಲ್ಲವಲ್ಲ, ನಾನು ಸರಿಯಾಗಿ ನೋಡುತ್ತಿದ್ದೇನೆ. ಯಾರಾದರೂ ಏನಾದರೂ ಹೇಳುತ್ತಾರೆಂದರೆ ನೀನು ಅವರ ಮಾತನ್ನು ಒಪ್ಪಿಕೊಳ್ಳುತ್ತೀಯಾ? ನಾನು ನಿನ್ನನ್ನು ಎರಡು ರೀತಿಯಲ್ಲಿ ನೋಡುತ್ತೇನೆ. ಒಂದು, ನಿನ್ನನ್ನು ಗೌರವಪೂರ್ವಕವಾಗಿ ನೋಡುತ್ತೇನೆ. ಮತ್ತೊಂದು, ನಿನ್ನನ್ನು ಪ್ರೀತಿಯಿಂದ ನೋಡುತ್ತೇನೆ. ಈಗ ಹೇಳು, ಇದರಲ್ಲಿ ಕೆಟ್ಟ ದೃಷ್ಟಿ ಯಾವುದು? ನನ್ನ ಮಾತು ಕೇಳಿ ಅವಳು ತಕ್ಷಣ ನರ್ವಸ್ ಆದಳು ಮತ್ತು ಕೂಡಲೇ ಕೋಣೆಯಿಂದ ಹೊರಟು ಹೋದಳು. ನಾನು ಸಹ ಮುಗುಳು ನಕ್ಕೆ. ಆದರೆ ಸ್ವಲ್ಪ ದಿನಗಳಲ್ಲಿ ಅವಳೊಂದು ಬಾಂಬ್ ಎಸೆದಳು. ನಾನು ಕೋಣೆಯೊಳಗೆ ಬಂದಾಗ ತುಂಬ ಸುಂದರವಾದ ಸೀರೆಯನ್ನು ಉಟ್ಟುಕೊಂಡು ತಯಾರಾಗಿ ನಿಂತಿದ್ದಳು. ಅವಳನ್ನು ನೋಡುತ್ತಿದ್ದಂತೆ ನನ್ನ ಹೃದಯ ಕಳೆದು ಹೋಯಿತು ಮತ್ತು ಅವಳು ಹೇಳಿದಳು, ಹೇಳು, ನಾನು ಹೇಗೆ ಕಾಣುತ್ತಿದ್ದೇನೆ? ಆಗ ನಾನು ಹೇಳಿದೆ, ತುಂಬ ಸುಂದರವಾಗಿದ್ದೀಯಾ. ನವೀನ್ನ ಫೋನ್ ಬಂದಿತ್ತು. ಅವನಿಗೆ ಒಂದು ಜಾಬ್ ಸಿಕ್ಕಿದೆ ಎಂದು ಹೇಳುತ್ತಿದ್ದನು. ಇಂದು ಅವನು ನನಗೆ ಊಟಕ್ಕೆ ಕರೆದಿದ್ದಾನೆ. ತನ್ನ ಅಪ್ಪ ಅಮ್ಮನನ್ನು ಬೇಗ ಒಪ್ಪಿಸುತ್ತೇನೆಂದು ಹೇಳಿದ್ದಾನೆ. ನಿನ್ನ ಜೊತೆ ನಾನು ಕೆಲವೇ ದಿನಗಳಿಗಾಗಿ ಅತಿಥಿಯಾಗಿದ್ದೇನೆ. ಆನಂತರ ನಾನು ಶಾಶ್ವತವಾಗಿ ಇಲ್ಲಿಂದ ಹೊರಟು ಹೋಗುವೆ. ಈಗ ನನಗೆ ಸಿಡಿಲು ಬಡಿದಂತೆ ಆಗಿತ್ತು. ನನ್ನ ಹೃದಯ ತುಂಬ ನೋವಿನಿಂದ ಬಡಿದುಕೊಳ್ಳುತ್ತಿತ್ತು. ಅವಳು ಎಲ್ಲೂ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ಆಗ ಅವಳು ನನಗೆ ಹೇಳಿದಳು, ಒಂದು ಕೆಲಸ ಮಾಡು, ನನ್ನನ್ನು ರೆಸ್ಟೋರೆಂಟ್ನವರಿಗೆ ಬಿಡು. ಡ್ರೈವರ್ಗೆ ಹೇಳು, ಇಲ್ಲ ನೀನೇ ನನ್ನನ್ನು ಬಿಟ್ಟು ಹೋಗು. ಸಂಜೆ 8 ಗಂಟೆ ಆಗುತ್ತಿತ್ತು. ನಾನು ಅದಕ್ಕಾಗಿಯೇ ಬೇಗ ಬಂದಿದ್ದೆ. ಇಂದು ಶಿವಾನಿಯನ್ನು ಕರೆದುಕೊಂಡು ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗಬೇಕು ಎಂದುಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಅವಳ ಮಾತುಗಳನ್ನು ಕೇಳಿ ನನಗೆ ನನ್ನ ಹೃದಯ ತುಂಬಿ ಬಂದಿತ್ತು. ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನವೀನನ ಮುಂದೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ನನ್ನ ಹೃದಯವೇಕೆ ಈ ರೀತಿ ವಿರಹದ ವೇದನೆಯನ್ನು ಅನುಭವಿಸುತ್ತಿದೆ ಎಂದು ನನಗೆ ಗೊತ್ತಾಗಲಿಲ್ಲ. ಈಗ ಸ್ವತಃ ನನ್ನನ್ನು ನಾನೇ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲಾಗಲಿಲ್ಲ. ನನ್ನಲ್ಲಿರುವ ಅಸಮಾಧಾನ ಈಗ ಎದ್ದು ಕುಳಿತಿತ್ತು. ಅವಳ ಭುಜವನ್ನು ಹಿಡಿದುಕೊಂಡು ಸಿಟ್ಟಿನಿಂದ ಹೇಳಿದೆ, ಶಿವಾನಿ, ಇಂದು ನೀನು ಎಲ್ಲಿಗೂ ಹೋಗಬಾರದು. ನೀನು ನನ್ನ ಹೆಂಡತಿ. ನಿನ್ನ ಈ ಸೌಂದರ್ಯವನ್ನು ನೋಡುವ ಹಕ್ಕು ನನಗೆ ಮಾತ್ರ ಇದೆ. ಬೇರೆ ಯಾರೂ ನಿನ್ನನ್ನು ನೋಡುವುದು ನನಗೆ ಇಷ್ಟವಿಲ್ಲ. ನಿನ್ನ ಈ ರೂಪ ಕೇವಲ ನನಗೆ ಮಾತ್ರ ಮೀಸಲು. ನಿನ್ನನ್ನು ನಾನು ಎಲ್ಲಿಗೆ ಹೋಗಲು ಬಿಡುವುದಿಲ್ಲ. ಆಗ ಅವಳು ಹೇಳಿದಳು, ನಿನ್ನ ತಲೆ ಸರಿ ಇದೆಯಾ? ನಾನು ನಿನ್ನಿಂದ ವಿಚ್ಛೇದನ ಪಡೆದುಕೊಳ್ಳಲು ಬಯಸಿದ್ದೇನೆ. ನಿನಗೆ ಗೊತ್ತಲ್ಲ ಅದೆಲ್ಲವೂ ನಾಟಕವಾಗಿತ್ತು ಎಂದು. ಆಗ ನಾನು ಹೇಳಿದೆ, ನಾನು ನಿನಗೆ ಎಂದು ವಿಚ್ಛೇದನ ನೀಡುವುದಿಲ್ಲ. ನವೀನನ್ನು ಮರೆತು ಬಿಡು. ನಿನ್ನ ಮನಸ್ಸಿನಿಂದ ಅವನನ್ನು ತೆಗೆದುಹಾಕು. ನಾನು ಏನೇನು ಬಡಬಡಿಸುತ್ತಿದ್ದೆ? ಅವಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನು ನೋಡುತ್ತಿದ್ದಳು. ಅವಳು ತಾನೇ ನನ್ನಿಂದ ಬಿಡಿಸಿಕೊಂಡು ಹೇಳಿದಳು, ನಿನಗೆ ಏನಾದರೂ ಹುಚ್ಚು ಹಿಡಿದಿದೆಯಾ? ನಾನು ಇದೆಲ್ಲ ನಾಟಕವೆಂದು ಮೊದಲೇ ನಿನಗೆ ಹೇಳಿದ್ನಲ್ಲ. ನಾನು ಅಸಹಾಯಕಳಾಗಿ ನಿನ್ನೊಂದಿಗೆ ಮದುವೆಯಾಗಿದ್ದೇನೆ. ಆಗ ನಾನು ಹೇಳಿದೆ, ನೀನು ನಾಟಕವಾಡಿದರೆ ನಾನೇನು ಮಾಡಲಿ? ನಾನು ನಿನಗೆ ವಿಚ್ಛೇದನ ಕೊಡಲು ಸಾಧ್ಯವಿಲ್ಲ ಶಿವಾನಿ. ನಾನು ಎಂದೂ ಹಾಗೆ ಮಾಡಲಾರೆ. ಇಷ್ಟು ಹೇಳಿ ನಾನು ಕೋಣೆಯಿಂದ ಹೊರಬಂದು ಸ್ಟಡಿ ರೂಮಿನಲ್ಲಿ ಕುಳಿತುಕೊಂಡೆ ಮತ್ತು ಸಿಗರೇಟ್ ಸೇದತೊಡಗಿದೆ. ಸ್ವಲ್ಪ ಸಮಯದ ನಂತರ ಅವಳು ಸ್ಟಡಿ ರೂಮಿಗೆ ಬಂದಳು. ತುಂಬ ಸಿಟ್ಟಿನಲ್ಲಿ ಇದ್ದಳು. ಹತ್ತು ಕಣ್ಣೆಲ್ಲ ಕೆಂಪಾಗಿತ್ತು ಮತ್ತು ಹೇಳಿದಳು, ನಾನು ನವೀನನ್ನು ಬಿಟ್ಟು ಬದುಕಲಾರೆ. ನಾನು ಅವನನ್ನು ಪ್ರೀತಿಸುತ್ತಿದ್ದೇನೆ, ನಿನ್ನನ್ನಲ್ಲ. ದೀಪಕ್, ನನಗೆ ವಿಚ್ಛೇದನ ಬೇಕು. ನಾನು ತುಂಬ ಕಷ್ಟಪಟ್ಟು ಈ ಮಾತನ್ನು ಸಹಿಸಿಕೊಂಡೆ. ಈಗ ನಾನು ನನ್ನ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಸರಿ, ನಿನಗೆ ವಿಚ್ಛೇದನ ಬೇಕಲ್ವಾ? 2 ದಿನಗಳೊಳಗೆ ಅವನ ಅಪ್ಪ ಅಮ್ಮನಿಗೆ ಒಪ್ಪಿಸು ಎಂದು ನವೀನ್ಗೆ ಹೇಳು. ನಾನು ಇನ್ನು ಎದುರು ನೋಡಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯೇ ನನ್ನ ಪ್ರಾಬ್ಲಮ್. ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ. ಆದರೆ ಪದೇ ಪದೇ ನನ್ನ ಕಣ್ಣ ಮುಂದೆ ನೀನು ಇರುವುದು ನನಗೆ ಇಷ್ಟವಿಲ್ಲ. ನೀನು ಇಲ್ಲಿಂದ ಹೊರಟು ಹೋಗು. ನನ್ನ ಕಣ್ಣ ಮುಂದೆ ಒಂದು ಕ್ಷಣವೂ ಇರಬೇಡ. ಇನ್ನು ಯಾವಾಗಲಾದರೂ ನೀನು ನನ್ನ ಮುಂದೆ ಬರಬೇಡ. ಆಗ ಅವಳು ಹೇಳಿದಳು, ದೀಪಕ್, ನನ್ನ ಉದ್ದೇಶ ನಿನ್ನನ್ನು ನೋಯಿಸುವುದಾಗಿರಲಿಲ್ಲ. ಆಗ ನಾನು ಹೇಳಿದೆ, ಶಿವಾನಿ, ಇಲ್ಲಿಂದ ಮೊದಲು ಹೊರಟು ಹೋಗು. ನಿನ್ನ ಉದ್ದೇಶವೇನೆಂದು ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಉದ್ದೇಶವನ್ನು ಪೂರ್ಣಗೊಳಿಸುವುದಕ್ಕಾಗಿ ನಾನಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೂ ಸಹ ಒಂದು ಹೃದಯವಿದೆ. ಇಂಥ ವಿಷಯಗಳನ್ನು ಸಹ ನಾನು ಸಾಮಾನ್ಯವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ಗಂಡಸಿಗೆ ಇದು ಒಂದು ಸಾಮಾನ್ಯ ವಿಷಯವಲ್ಲ. ತಾನು ಮದುವೆಯಾದ ಹುಡುಗಿಯೊಂದಿಗೆ ಒಂದೇ ಕೋಣೆಯಲ್ಲಿ ಅವಳನ್ನು ಮುಟ್ಟದೇ ಇರುವುದು ಸಹ ಒಂದು ಗಂಡಸಾಗಿ ಅದು ಸಾಧ್ಯವಿಲ್ಲದ ಮಾತು. ಆದರೆ ನಾನು ಇದೆಲ್ಲವನ್ನು ಸಹಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನ ಜೀವನದಿಂದ ಹೊರಟು ಹೋಗು. ಇಲ್ಲವಾದರೆ ನಾನೆಂದೂ ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಿನ್ನ ಬಳಿ ಕೇವಲ 2 ದಿನಗಳ ಸಮಯವಿದೆ. ನನ್ನ ಮಾತು ಕೇಳಿ ಅವಳು ಕೋಣೆಯಿಂದ ಹೊರಟು ಹೋದಳು. ನಾನು ಇಡೀ ರಾತ್ರಿ ಸ್ಟಡಿ ರೂಮಿನಲ್ಲಿ ಸಿಗರೇಟ್ ಸೇದುತ್ತಾ ಇದ್ದೆ. ಮಾರನೇ ದಿನ ಬೆಳಿಗ್ಗೆ ನನಗೆ ಜ್ವರ ಬಂದಿತ್ತು. ಆದರೂ ನಾನು ಶಿವಾನಿಯ ಕೋಣೆಗೆ ಹೋಗಿರಲಿಲ್ಲ. ಗೆಸ್ಟ್ ರೂಮ್ನಲ್ಲಿ ಮಲಗಿಕೊಂಡಿದ್ದೆ. ತುಂಬ ಜ್ವರ ಬಂದಿದ್ದರಿಂದ ನಾನು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದ್ದೆ. ಆಗ ನನಗೆ ಯಾರೋ ನನ್ನ ಹಣೆಯ ಮೇಲೆ ತಣ್ಣೀರ ಪಟ್ಟಿ ಇಡುತ್ತಿರುವ ಹಾಗೆ ಅನಿಸಿತು. ಕಣ್ಣು ಬಿಟ್ಟು ನೋಡಿದಾಗ ಅವಳು ಶಿವಾನಿಯಾಗಿದ್ದಳು.
ನಾನು ಸಿಟ್ಟಿನಿಂದ ಅವಳ ಕೈಯನ್ನು ಹಿಡಿದು ಎಸೆದೆ. ಆಗ ನಾನು ಹೇಳಿದೆ, ಇಲ್ಲಿಗೇಕೆ ಬಂದಿದ್ಯಾ? ಇಲ್ಲಿಂದ ಹೊರಟು ಹೋಗು. ಆಗ ಅವಳು ಹೇಳಿದಳು, ನಿನಗೆ ತುಂಬ ಜ್ವರ ಬಂದಿದೆ. ಆಗ ನಾನು ಹೇಳಿದೆ, ಸತ್ತೇನು ಹೋಗಿಲ್ವಲ್ಲ, ನಾನು ಸತ್ತು ಹೋದರೂ ನಿನಗೇನು ವ್ಯತ್ಯಾಸವಾಗುವುದಿಲ್ಲ. ಇಲ್ಲಿಂದ ಹೊರಟು ಹೋಗು. ನಾನು ಸಿಟ್ಟು ಮಾಡಿಕೊಂಡಿದ್ದರಿಂದ ಅವಳು ಕಣ್ಣೀರು ಹಾಕುತ್ತಾ ಹೊರ ಹೋದಳು. ನಾನಾದರೂ ಏನು ಮಾಡಲು ಸಾಧ್ಯ? ನಾನೊಬ್ಬ ಮನುಷ್ಯನಾಗಿದ್ದೆ. ನಾನು ಕಲ್ಲಂತೂ ಆಗಿರಲಿಲ್ಲ. ಯಾವಾಗ ನನಗೆ ಜ್ವರ ಕಡಿಮೆಯಾಯಿತೋ ನಾನು ಕೋಣೆಯಿಂದ ಹೊರ ಬಂದೆ. ಅವಳು ಮನೆಯಿಂದ ಹೊರಟು ಹೋಗಿದ್ದಾಳೆಂದು ಕೆಲಸದ ಆಳುಗಳಿಂದ ಗೊತ್ತಾಯಿತು. 2 ದಿನಗಳನ್ನು ನಾನು ತುಂಬ ನೋವಿನಿಂದ ಕಳೆದಿದ್ದೆ. ಅವಳೀಗ ಮರಳಿ ಬರುವುದಿಲ್ಲ ಎಂದು ನನಗೆ ಅರ್ಥವಾಗಿತ್ತು. ನಾನು ಒಬ್ಬ ವಕೀಲರಿಂದ ವಿಚ್ಛೇದನ ಪತ್ರವನ್ನು ರೆಡಿ ಮಾಡಿದೆ. ನನ್ನ ಅಮ್ಮ ತುಂಬ ಚಿಂತೆಗೊಳಗಾಗಿದ್ದಳು. ಅವರು ನನಗೆ ಕೇಳಿದರು, ಎಷ್ಟು ದಿನಗಳವರೆಗೆ ಶಿವಾನಿ ತವರು ಮನೆಯಲ್ಲಿ ಇರುತ್ತಾಳೆ? ನಮ್ಮ ಮನೆ ಖಾಲಿಯಾದಂತೆ ಅನಿಸುತ್ತಿದೆ. ದೀಪಕ್, ಹೋಗಿ ಅವಳನ್ನು ಕರೆದುಕೊಂಡು ಬಾ. ಆಗ ನಾನು ಹೇಳಿದೆ, ಅಮ್ಮ, ಅವಳು ಎಂದೂ ಮರಳಿ ಬರುವುದಿಲ್ಲ. ಆಗ ಅಮ್ಮ ಹೇಳಿದಳು, ಏಕೆ ಬರುವುದಿಲ್ಲ? ಆಗ ನಾನು ಕೇಳಿದೆ, ಅಮ್ಮ, ಶಿವಾನಿಯೊಂದಿಗೆ ನನಗೆ ಜಗಳವಾಗಿದೆ. ನಾನು ಅವಳಿಗೆ ವಿಚ್ಛೇದನವನ್ನು ನೀಡುತ್ತಿದ್ದೇನೆ. ನನ್ನ ಮಾತು ಕೇಳಿ ಅಮ್ಮ ದಂಗಾಗಿ ಹೋದಳು ಮತ್ತು ನನ್ನ ಕೆನ್ನೆಗೆ ಒಂದು ಜೋರಾಗಿ ಬಾರಿಸಿದಳು. ಮತ್ತೆ ಹೇಳಿದಳು, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಅವಳಿಗೆ ವಿಚ್ಛೇದನ ನೀಡುತ್ತೀಯಾ? ನಿನ್ನ ಪ್ರಾಣ ತೆಗೆಯುತ್ತೇನೆ. ಆಗ ನಾನು ಹೇಳಿದೆ, ಅಮ್ಮ, ನನ್ನ ಪ್ರಾಣವೇ ಹೊರಟು ಹೋಗಿದೆ. ಅವಳೇಕೆ ನನ್ನ ಜೀವನದಲ್ಲಿ ಬಂದಳೋ ನನಗೆ ಗೊತ್ತಿಲ್ಲ. ನನ್ನಿಂದ ಎಲ್ಲವನ್ನೂ ಕಸಿದುಕೊಂಡು ಹೊರಟು ಹೋಗಿದ್ದಾಳೆ. ವಕೀಲರು ವಿಚ್ಛೇದನ ಪತ್ರವನ್ನು ರೆಡಿ ಮಾಡಿದರು. ನಾನು ಶಿವಾನಿಗೆ ಕಾಲ್ ಮಾಡಿದೆ. ಮೊದಲ ರಿಂಗಿನಲ್ಲಿ ಅವಳು ಫೋನ್ ಎತ್ತಿದಳು. ನಾನು ಹೇಳಿದೆ, ಡೈವರ್ಸ್ ಪೇಪರ್ ರೆಡಿಯಾಗಿದೆ, ನೀನು ಕೋರ್ಟಿಗೆ ಬಂದುಬಿಡು. ಅವಳು ಏನು ಮಾತನಾಡದೆ ಫೋನ್ ಇಟ್ಟಳು. ಮಾರನೇ ದಿನ ಅವಳು ವಕೀಲರ ಮುಂದೆ ಹಾಜರಾಗಿದ್ದಳು. ಅವಳ ಕಣ್ಣು ಊದಿಕೊಂಡಿತ್ತು. ನಾನು ಒಮ್ಮೆ ಅವಳ ಕಡೆ ಕಣ್ಣು ಹಾಯಿಸಿದೆ. ಆಗ ಅವಳು ಏಕೆ ಅಳುತ್ತಿದ್ದಾಳೆಂದು ನನ್ನ ಹೃದಯ ಚಡಪಡಿಸಿತು. ಅವಳಿಗೆ ಈಗ ಅವಳ ಎಲ್ಲ ಖುಷಿಯೂ ದೊರೆಯುವುದರಲ್ಲಿ ಇತ್ತು. ಆದರೂ ಅವಳು ಇಷ್ಟೊಂದು ಹೊತ್ತು ಏಕೆ ಕಣ್ಣನ್ನು ಊದಿಸಿಕೊಂಡಿದ್ದಾಳೆ? ಮುಂದೆ ಇದ್ದ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡುವಾಗ ನನ್ನ ಕೈ ನಡುಗುತ್ತಿತ್ತು. ಆದರೆ ಅದರ ಮೇಲೆ ಸಹಿ ಮಾಡಲು ನನ್ನ ಮನಸ್ಸು ಒಪ್ಪಲಿಲ್ಲ. ನನ್ನ ಕೈ ನಡುಗುತ್ತಿರುವುದನ್ನು ಶಿವಾನಿ ನೋಡುತ್ತಿದ್ದಳು. ಒಮ್ಮೆಲೆ ಅವಳು ಆ ಕಾಗದವನ್ನು ಎತ್ತಿಕೊಂಡು ಹರಿದು ಹಾಕಿದಳು ಮತ್ತು ಆ ಕಡೆ ಈ ಕಡೆ ಎಸೆದಳು ಮತ್ತು ಅವಳು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು ಮತ್ತು ಹೇಳಿದಳು, ದೀಪಕ್, ಯಾವಾಗಿನಿಂದ ನಾನು ನಿಮ್ಮ ಮನೆಯನ್ನು ಬಿಟ್ಟು ಬಂದಿದ್ದೇನೋ ಒಂದು ಕ್ಷಣವೂ ನಾನು ನೆಮ್ಮದಿಯಿಂದ ಇರಲು ಆಗಲಿಲ್ಲ. ಪದೇ ಪದೇ ನನಗೆ ನಿನ್ನದೇ ನೆನಪಾಗುತ್ತಿತ್ತು. ಆಗ ನನಗೆ ಅರಿವಾಯಿತು, ಮದುವೆ ಎಂದರೆ ಇದೊಂದು ಆಟವಲ್ಲ. ಅಗ್ನಿಯ ಕ್ಷಮದಲ್ಲಿ ಸಪ್ತಪದಿ ತುಳಿಯುವುದು ಎಂದರೆ ಅದೊಂದು ತಮಾಷೆಯಲ್ಲ. ಇದು 2 ಹೃದಯಗಳನ್ನು ಬಂಧಿಸಿ ಇಡುತ್ತದೆ. ನಾನು ನವೀನ್ನೊಂದಿಗೆ ಹೋಗಲು ತಿರಸ್ಕರಿಸಿದ್ದೇನೆ. ಅವನನ್ನು ಮದುವೆಯಾಗಲು ಸಾಧ್ಯವಿಲ್ಲವೆಂದು ಅವನಿಗೆ ಹೇಳಿದ್ದೇನೆ. ಅವಳಂತೂ ಹುಚ್ಚಿಯಾಗಿ ಹೋಗಿದ್ದಳು. ಮುಂದೆ ವಕೀಲರು ಕುಳಿತಿರುವುದು ಸಹ ಅವಳ ಗಮನಕ್ಕೆ ಬಂದಿರಲಿಲ್ಲ. ವಕೀಲರು ನಮ್ಮ ಮುಂದೆ ಕುರ್ಚಿಯಲ್ಲಿ ಕುಳಿತಿದ್ದರು. ಅವಳು ನನ್ನನ್ನು ಅಪ್ಪಿಕೊಂಡು ಪ್ರೀತಿ ಮಾಡುತ್ತಿರುವುದನ್ನು ನೋಡಿ ಅವರಿಗೆ ಅಚ್ಚರಿಯಾಯಿತು. ಅವರು ಜೊತೆಗೆ ತಲೆ ತಗ್ಗಿಸಿಕೊಂಡು ನಗುತ್ತಿದ್ದರು. ಆಗ ನಾನು ಶಿವಾನಿಯ ಕಿವಿಯಲ್ಲಿ ಹೇಳಿದೆ, ಶಿವಾನಿ, ನಾವಿಬ್ಬರೇ ಇಲ್ಲ ಇಲ್ಲಿ, ಮನೆಗೆ ಹೋಗಿ ಮಾತನಾಡೋಣ. ನನ್ನ ಮಾತು ಕೇಳಿ ಅವಳು ತಕ್ಷಣ ಹಿಂದೆ ಸರಿದಳು. ಮನೆಗೆ ಮರಳುವಾಗ ನಾನು ತುಂಬ ಖುಷಿಯಿಂದ ಇದ್ದೆ. ಏಕೆಂದರೆ ನನ್ನ ಹೆಂಡತಿ ನನ್ನ ಜೊತೆಗಿದ್ದಳು. ಮದುವೆಯಾಗಿರುತ್ತದೆ, ಅದೊಂದು ಆಟವಲ್ಲ ಎಂದು ಈಗ ಅವಳಿಗೆ ಅರ್ಥವಾಗಿತ್ತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.